ಬಂದರೆ ಜೋಡಿ ಹೆಂಗಿದೆ ಪಿಕ್ಚರು? ನೋಡಬೇಕು. ಚೆನ್ನಾಗಿತ್ತ? ಹೌದು. ಈ ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಎಲ್ಲ ಈ ಸಿನಿಮಾ ತಂಡದವ್ರಿಗೂ ಕ್ಷಮಾಪಣೆ ಕೇಳ್ತಾ ಇದ್ದೀನಿ. ಒಂದಿಷ್ಟು ಲೇಟ್ ಆಯಿತು, ಯಾಕಂದ್ರೆ ನನಗೆ ಹೇಳಿದ್ದು ನಿಜವಾಗ್ಲೂ 7 ಗಂಟೆಗೆ ಬನ್ನಿ ಅಂತ. ಸೀನಿಯರ್ಸ್ ಎಲ್ಲ ವಾಸಣ ದಯವಿಟ್ಟು ಕ್ಷಮೆ ಇರಲಿ, ಬಹಳ ಜನ ವೇಟ್ ಮಾಡ್ತಿದ್ರೆ ಅಂತ ಗೊತ್ತಾಯ್ತು. ಅಂಡ್ ಒಳ್ಳೆದಾಗ್ಲಿ. ಅಂಡ್ ನನಗೆ ತುಂಬಾ ಖುಷಿ ಆಗಿದ್ದು ಅಜಿತ್ ಅವರು ಬನ್ನಿ ಪ್ಲೀಸ್ ದಯವಿಟ್ಟು ಬರಬೇಕು. ನಾನು ನಿಮ್ಮನ್ನ ಮೀಟ್ ಮಾಡಿದ್ದು ನಮ್ಮ ಅಗ್ನಿಶ್ರೀಧರ್ ಸರ್ ಸಾಹೇಬ್ರವರ ಮನೇಲಿ ಒಂದ್ಸಲ ಮೀಟ್ ಮಾಡಿದ್ದೆ ಫಸ್ಟ್. ಸೊ ಬಹಳ ನನಗೆ ನೋಡಿದಾಗಲೇ ತುಂಬಾ ಖುಷಿ ಆಗ್ತಿತ್ತು. ಅಂಡ್ ನಾನು ಈಗಲೇ ಮಾತಾಡ್ಬಿಡ್ತೀನಿ, ಆಮೇಲೆ ಟೀಸರ್ ಬಂದ್ಬಿಡ್ಲಿ. ಯಾಕಂದ್ರೆ ನಾನು ತಂದೆಯವ್ರ ಬಗ್ಗೆ ಬಹಳಷ್ಟು ತಿಳ್ಕೊಂಡಿದ್ದೀನಿ. ಅಂದ್ರೆ ಜಯರಾಜ್ ಸಾಹೇಬ್ರ ಬಗ್ಗೆ ನಾನು ಬಹಳಷ್ಟು ತಿಳ್ಕೊಂಡಿದ್ದೀನಿ. ಬಲರಾಮ್ ಅಂತ ನಾವೀಗ ಏನ್ ಸಿನಿಮಾ ಮಾಡ್ತಿದ್ದೀವಿ, ಒಂದಿಷ್ಟು ಕ್ಯಾರೆಕ್ಟರ್ಸ್ ಬರುತ್ತೆ. ಆ ಕತೆ ಮಾಡಬೇಕಾದ್ರೆ ಒಂದಿಷ್ಟು ಜಯರಾಜ್ ಸರ್ ಅವ್ರ ಬಗ್ಗೆ ನಾನು ತಿಳ್ಕೊಬೇಕಾದ್ರೆ ನಾವು ನೋಡಿರ್ಲಿಲ್ಲ ಆಕ್ಚುಲಿ. ನಮ್ಮ ಶಿವರಾಮ್ ಸಾಹೇಬ್ರಾಗ್ಲಿ ಅಥವಾ ಅಗ್ನಿಶ್ರೀಧರ್ ಸಾಹೇಬ್ರಾಗ್ಲಿ ಇವರೆಲ್ಲ ಅವ್ರ ಬಗ್ಗೆ ಮಾತಾಡೋದು ಆ ಒಂದು ವಿಡಿಯೋಸ್ ನೋಡಿದ್ರೆ ನಮ್ಗೆ ಲೈಕ್ ಮೈ ಜುಮ್ ಅನ್ಸುತ್ತೆ. ಕೆಲವು ಕಡೆ ಅವ್ರ ಬಗ್ಗೆ ಹೇಳ್ತಾ ಕೆಲವು ಇನ್ಸಿಡೆಂಟ್ಸ್ ಎಲ್ಲ ಹೇಳಿರ್ತಾರೆ. ಅವ್ರ ಮೇಲೆ ಅಟ್ಯಾಕ್ ಆಗಿದ್ದು, ಆಮೇಲೆ ಮಚ್ಚು ಹೊಡೆದ್ರೆ ರಿವರ್ಸ್ ಬರೋದಂತೆ ಮಚ್ಚು, ಆ ಥರದ್ದೊಂದು ಸ್ಟ್ರಾಂಗ್, ಆ ಥರದ್ದೊಂದು ಪೈಲ್ವಾನು, ಆ ಥರದ್ದೊಂದು ಗತ್ತು ಅಂತೇಳಿ. ಸೊ ಬಹುಶಃ ಈ ಸಿನಿಮಾದಲ್ಲೂ ಅಷ್ಟೇ ಗರ್ತಿರ್ಲಿ, ಅಂಡ್ ನಮ್ಮ ಅಜಿತ್ ಅವರಲ್ಲೂ ಅಷ್ಟೇ ಗರ್ತಿರ್ಲಿ. ಅಂಡ್ ಈ ಸಿನಿಮಾ ಸಾಕಷ್ಟು ಯಶಸ್ಸು ಕಾಣಲಿ. ಅಂಡ್ ನಮ್ಮ ಪ್ರೊಡ್ಯೂಸರ್ ಅವ್ರಿಗೆ ಹಾಕಿರೋ ಬಂಡವಾಳ ವಾಪಸ್ ಬರಲಿ. ಅಂಡ್ ನಮ್ಮ ಡೈರೆಕ್ಟರ್ ಅವರು ಚೆನ್ನಾಗಿ ಮಾಡಿರ್ತಾರೆ ಅಂತ ಅನ್ಕೊಂಡಿದ್ದೀನಿ. ಯಾಕಂದ್ರೆ ನಂಗೆ ಈಗ ಜಸ್ಟ್ ಒಂದು ವಿಡಿಯೋ ನೋಡಿದ್ರೆ ಬಹಳ ಚೆನ್ನಾಗಿದೆ. ಎಸ್ಪೆಷಲಿ ಮ್ಯೂಸಿಕ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ತುಂಬಾ ಚೆನ್ನಾಗಿತ್ತು. ಅಂಡ್ ಒಳ್ಳೆದಾಗ್ಲಿ. ಲೈಕ್ ಪ್ರೊಡ್ಯೂಸರ್ ಸಾಹೇಬ್ ಎಲ್ಲಿದ್ದಾರೆ? ಸರ್ ಬನ್ನಿ, ಬಂದ್ಬಿಡಿ. ಡೈರೆಕ್ಟರ್ ಪ್ರೊಡ್ಯೂಸರ್ ಜೊತೆ ಡೈರೆಕ್ಟರ್ ಬಂದ್ಬಿಡಿ. ಯಾಕಂದ್ರೆ ನೀವು ಕ್ಯಾಪ್ಟನ್ ಆಫ್ ದ ಶಿಪ್ ಅಂತ ಯಾವಾಗ್ಲೂ ಹೇಳ್ತೀವಿ, ಅವರೇ ಮುಖ್ಯ ಅಂತ. ಬಟ್ ಶಿಪ್ ಓನರೇ ಇವ್ರು ಶಿಪ್ ಕೊಟ್ಟಿಲ್ಲ ಅಂದ್ರೆ ಯಾವ್ದು ಏನೂ ನಡೆಯಲ್ಲ. ಸೊ ಈ ಒಂದು ಸಿನಿಮಾ ಟೀಸರ್ ಲಾಂಚ್ ನೀವೆಲ್ಲರೂ ಸೇರ್ಕೊಂಡು ಎಲ್ಲ ಹೇಳ್ಬೇಕು. ಸಿನಿಮಾ ತಂಡದವ್ರನ್ನ ಕರ್ಬಿಡೋಣ ಸರ್, ಹೀರೋಯಿನ್ ಇದ್ದಾರೆ. ಸೊ ವಿತೌಟ್ ನೀವು ಓಡಾಡಬೇಡಿ ಸರ್, ಒಳ್ಳೇದಾಗ್ಲಿ. ನಿಮಿಷ ಬಿಡಿತಾಯ್ತಾರೆ ಒಂದು ಸರ್. ಓಕೆ ಓಕೆ ಥ್ಯಾಂಕ್ ಯು. ಸೊ ಒಂದ್ ಸೆಕೆಂಡ್ ಎಲ್ಲರೂ ಸ್ಟೇಜ್ ಮೇಲೆ ಹಾಗೆ ಬಿಡಿ. ಟೀಮೇ ಲಾಂಚ್ ಮಾಡಿ ಅಂತ ಸರ್ ಹೇಳಿರೋದ್ರಿಂದ ನೀವೆಲ್ಲರೂ ಒಟ್ಟಿಗೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಸರ್ ಬಲರಾಮ ಹೇಗೆ ಮೈಂಡ್ ಅಲ್ಲಿ ರಿಜಿಸ್ಟರ್ ಆಗಿದ್ದಾರೆ ಅಂದ್ರೆ ನಾನು ಜಯರಾಮ್ ಅಂತ ಹೇಳ್ತಾ ಇದ್ದೀನಿ ಸರ್. ಆ ರೇಂಜಿಗೆ ರಿಜಿಸ್ಟರ್ ಆಗ್ಬಿಟ್ಟಿದೆ ಆಲ್ರೆಡಿ. ಸೊ ಆಬ್ವಿಯಸ್ಲಿ ನಿಮ್ ಸಿನಿಮಾ ಅಂದ್ರೆ ಎಕ್ಸ್ಪೆಕ್ಟೇಷನ್ ಅದೇ ರೀತಿ ಇರೋದೆ. ಸೊ ನಿಮ್ಮ ಬ್ಲೆಸ್ಸಿಂಗ್ಸ್ ಅಂಡ್ ವಿಶಸ್ ಮೂಲಕ ಎಂಟೈರ್ ಸಿನಿಮಾಗೆ ಒಳ್ಳೇದಾಗಿ ಆಬ್ವಿಯಸ್ಲಿ ನೀವು ಯಾವಾಗಲೂ ಹೇಳ್ತಾ ಇರ್ತೀರಾ. ಸೊ ನೀವು ಎಲ್ಲ ಸಿನಿಮಾ ತಂಡದವರು ಸೇರಿ ಟೀಸರ್ ಅನ್ನ ಲಾಂಚ್ ಮಾಡಬೇಕಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಐ ಥಿಂಕ್ on the count of 1 to 3. Okay, so 1 to 3 count. Okay, ready? Yes. So 3, 2, 1, go. Teaser launch. ನಮಸ್ಕಾರ. ಮಾಧ್ಯಮ ಮಿತ್ರರೇ ಮತ್ತೆ ವಿನೋದ್ ಸರ್ಗೆ ಸ್ವಾಗತ ಬಯಸ್ತೀನಿ ಸರ್. ಮಾತಾಡಿ ಸರ್, ಸಿನಿಮಾ ಬಗ್ಗೆ ಮಾತಾಡಿ. ಸಿನಿಮಾ ಸ್ಟಾರ್ಟ್ ಆಯಿತು. ನಮ್ಮ ಡೈರೆಕ್ಟರ್ ಬಂದು ಹೇಳಿದಾಗ ನಮ್ಗೇನೋ ಅಂತ ಸಿನಿಮಾ ಬಗ್ಗೆ ನಮ್ಗೆ ಆಸಕ್ತಿ ಇರಲಿಲ್ಲ.
ಕೆಲಸ ಮಾಡೋದಷ್ಟೇ ನಮ್ಗೆ ಗೊತ್ತಿತ್ತು. ಏನೋ ಮಾಡಲೇಬೇಕು ಅಂತಂದಾಗ ಅಜಿತ್ ಸರ್ ನಮಗೆ ಕೊಟ್ಟರು, ಸಹಕಾರ ಕೊಟ್ಟರು. ಹಂಗಾಗಿ ಸಿನಿಮಾ ಬಗ್ಗೆ ಹೇಳಿದ್ರು. ಫಸ್ಟ್ ಒಂದು ಟೈಟಲ್ ಬೇಕಾದ ಒಂದು ಸಿನಿಮಾ ಮಾಡಿದೆ. ಒಂದು 10 ವರ್ಷ ಅಂದರೆ ತುಂಬ ದೊಡ್ಡ ಗ್ಯಾಪೇ ಆಯಿತು. ಆದ್ಮೇಲೆ ಮತ್ತೆ ಒಂದು ಸಿನಿಮಾ ಜಾನ್ ಟಿ ಸನ್ ಆಫ್ ಜಯರಾಜ್. ಎಲ್ಲಕ್ಕಿಂತ ಸ್ವಲ್ಪ ಲೇಟ್ ಆಗಿದ್ದು, ಎಲ್ಲರಿಗೂ ಸಾರಿ ಕೇಳ್ತೀನಿ. ಅದಾದಮೇಲೆ ಈ ಒಂದು ಸಮಾರಂಭಕ್ಕೆ ಮೇನ್ ಸೆಟ್ ಆಫ್ ಅಟ್ರಾಕ್ಷನ್ ಅನ್ನೋದು ನಮ್ಮ ಟೈಗರ್ ಸರ್. ಸೊ ಇವರು ಬಂದು ಒಂದು ಹೊಸ ಟೀಮ್ಗೆ ಸಾಥ್ ಕೊಡೋದ್ರಿಂದ ನಮಗೊಂದು ಎಕ್ಸ್ಟ್ರಾ ಎನರ್ಜಿ ಬರುತ್ತೆ, ಇನ್ನೊಂದು ಸಿನಿಮಾಗಳು ಮಾಡೋಣ. ಸೊ ಹೊಸ ತಂಡಗಳು ಸಿನಿಮಾ ಬರೋಕ್ಕೆ ಇಷ್ಟಪಡುತ್ತೆ. ಸೊ ಥ್ಯಾಂಕ್ ಯು ಸರ್. ಅಂಡ್ ಜಾನ್ ಟಿ ಸನ್ ಆಫ್ ಜಯರಾಜ್ ಫಸ್ಟ್ ಕಥೆ ಮಾಡಿಕೊಂಡು ಕುಮಾರ್ ಸರ್ ಹತ್ರ ಹೋದೆ. ಸೊ ಇಲ್ಲಿ ಕಾಣುವಂತ ಇಲ್ವಲ್ಲ. ಸೊ ಅವ್ರಿಗೆ ಕಥೆ ಹೇಳಿದಾಗ ಫಸ್ಟ್ ಆಕ್ಚುಲಿ ಬೇರೆ ಬೇರೆ ಹೀರೋಗಳು ಒಂದಿಷ್ಟು ಮಾತುಕತೆ ಆಯಿತು. ಅದಾಗಿ ಫಸ್ಟ್ ಲಾಸ್ಟ್ ಟೈಮ್ ನಾವು ಓದಿದಾಗ ಫೋನ್ ಮಾಡಿ, ಇಲ್ಲ ಮಾಡಿರೋದು ಹೆಂಗಿರೋ ಅಂಡರ್ವರ್ಲ್ಡ್ ಬೇಸ್ ಸಬ್ಜೆಕ್ಟ್. ಐ ಥಿಂಕ್ ಜಯರಾಜ್ ಸರ್ ತೀರೋದ್ಮೇಲೆ ನಡೆಯುವಂತ ಒಂದಿಷ್ಟು ಸನ್ನಿವೇಶಗಳನ್ನ ಇಟ್ಕೊಂಡು ಕಮರ್ಷಿಯಲ್ ಸಿನಿಮಾ ಕಥೆ ಮಾಡಿರೋದು. ಸೊ ಅವ್ರ ಮಗನೇ ಇದ್ದಾರೆ, ಮಾಡೋಣ. ಸ್ವಲ್ಪ ಗೊತ್ತಿಲ್ಲ, ಯಾರು ನೋಡಿಲ್ಲ, ಏನಿಲ್ಲ. ಇಲ್ಲ ಒಂದ್ಸಲಿ ಕರೆಸಿ ಬಂದು ಮೀಟ್ ಮಾಡಿ ಕಥೆ ಹೇಳಿ ನೀನು ನೋಡೋಣ. ನಮ್ಮ ತಲೆ ಓಕೆ ಡಾನು ಅಂಡರ್ವರ್ಲ್ಡ್ ಬೇರೆ ಬೇರೆ ಥರ ಇಮೇಜೇಷನ್ ಇತ್ತು. ಸರಿ ಆಯ್ತು ಅಂದ್ಬಿಟ್ಟು ಒಂದು ಹೋಟೆಲ್ಗೆ ಕರೆಸಿದ್ರು. ಬಂದು ಕೊಂಡ್ಕೊಂಡೆ. ಅವ್ರು ನೋಡಿದ್ರೆ ಅವರ ಡ್ಯಾಡಿಗಿದ್ದು ಹೆಸರಿಗೂ ನಮ್ಮ ಇಮೇಜೇಷನ್ಗೂ ಅವ್ರು ಬಂದಿದ್ದ ರೀತಿಗೂ ಸಂಬಂಧನೇ ಇಲ್ಲ. ಆಕ್ಚುಲಿ ನಾನು ಫಸ್ಟ್ ನೋಡಿದ್ರೆ ಚಾಕ್ಲೇಟ್ ಇರೋ ಥರ ಕಂಡಿದ್ದೆ ಅವ್ರ ಕಣ್ಣಿಗೆ. ಎಲ್ಲ ಕೆನ್ನೆಲ್ಲ ತುಂಬಿಕೊಂಡು ಟೊಮೊಟೊ ಥರ ಬಂದು ಕುಂತ್ಕೊಂಡ್ರು. ಈ ಒಂದು ಕಥೆನ ನಾನು ಮಾಡಿರೋ ಐ ಮೀನ್ ಅವ್ರ ತುಂಬಾ ಆರಾಮ ಮಾಡಿದ ಕತೆ. ಹೆಂಗೆ ಕತೆ ಇಲ್ಲ ಚೆನ್ನಾಗಿದೆ ಮಾಡ್ತೀನಿ ಅಂತ ಹೇಳೋರು. ಅದಾದ್ಮೇಲೆ ಟೈಟಲ್ ಲಾಂಚ್ ಟೈಮಲ್ಲಿ ಅವ್ರಿಗೆ ಹೇಳಿದೆ, ಇಲ್ಲ ಬ್ರೋ ಹಿಂಗಿದ್ರ ಇಲ್ಲ 2 ತಿಂಗಳು ಒಂದು ಟೈಮ್ ಕೊಡಿ, ನಾನು ರೆಡಿ ಆಗ್ತೀನಿ ಆಮೇಲೆ ಹೇಳಿ. ಆ 2 ತಿಂಗಳು ಹೆಂಗೆ ಡೆಡಿಕೇಶನ್ ಮಾಡಿದ್ರು ಅಂದ್ರೆ ನಾನು ನೋಡಿದ ಕ್ಯಾರೆಕ್ಟರ್ ಇವ್ರೇನ ಅನ್ಸುತ್ತೆ. ಐ ಥಿಂಕ್ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ರು ಆ ಟೈಮ್. ನನ್ನ ಕ್ಯಾರೆಕ್ಟರ್ ಏನ್ ಬೇಕು ಆ ಥರ ಬಿಲ್ಡ್ ಆಗಿ ಸೊ ಸಿನಿಮಾ ಸ್ಟಾರ್ಟ್ ಆಯ್ತು. ಫಸ್ಟ್ ಸುಬರ್ ಕುಮಾರ್ ಸರ್ಗೆ ಥ್ಯಾಂಕ್ ಯು. ನನಗೆ 2ನೇ ಅವಕಾಶ ಆಯ್ತು. ಟೈಟಲ್ ಬೇಕಾ ಫಸ್ಟು, ಇದು 2ನೇ ಸಿನಿಮಾ. ಪ್ರೊಡಕ್ಷನ್ ನನಗೆ ಕೊಟ್ಟಿರೋಂಥ ಒಂದು ಆಪರ್ಚುನಿಟಿ ಅಥವಾ ಅವಕಾಶ ನನ್ಗೆ ಸಿಕ್ಕಿರೋಂಥ ಒಂದು ಆರ್ಟಿಸ್ಟು ಟೆಕ್ನಿಷಿಯನ್ ಇಟ್ಕೊಂಡು ಪ್ರಾಮಾಣಿಕವಾಗಿ ನನ್ನ ಕೆಲಸ ನಾನು ಮಾಡಿದ್ದೀನಿ. ಮಿಕ್ಕಿದ್ದು ನೀವು ಕರ್ಕೊಂಡ್ಬೇಕು. ಇನ್ನು ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಹೇಳಬೇಕು. ಸೊ 4 ಸಾಂಗು ಒಂದು ಪ್ರೇಮ್ ಸರ್ ಆಡಿದ್ರು, ನಮ್ಮ ಮೂರ್ತಿ ಸರ್ ಲಿರಿಕ್ಸ್ಟು, ಒಂದು ಒಳ್ಳೆ 2 ಸಾಹಿತ್ಯ ಬರ್ಕೊಟ್ರು, ಒಂದು ಚೇತನ್ ಸರ್ ಒಂದು ಸಾಹಿತ್ಯ ಬರೆದ್ರು. ಅಂಡ್ ನಮ್ಮ DOP ಅರ್ಜುನ್ ಅಕೋಟ್ ಅಂತ ಫೀಸ್ ಫ್ರೆಂಡ್ ಕೇರಳ, ಕಾರಣಾಂತರ ಬಂದಿಲ್ಲ ಇವತ್ತು. ತುಂಬಾ ದೊಡ್ಡ ದೊಡ್ಡ ಕಲಾವಿದರಿದ್ದಾರೆ. ಮೈಕಲ್ ನಾಗರಾಜ್ ಇದ್ದಾರೆ, ಪೆಟ್ರೋಲ್ ಇದ್ದಾರೆ, ಶರತ್ ಲೋಹಿತಾಶ್ವ ಇದ್ದಾರೆ, ರಾಜವರ್ಧನ್ ಸರ್ ಇದ್ದಾರೆ, ಕಿಶನ್ ಇದ್ದಾರೆ, ನಿಶ್ವಿಕಾ ಪಾಟೀಲ್ ನಮ್ಮ ನಾಯಕಿ. ಸೊ ತುಂಬಾ ಕಷ್ಟಪಟ್ಟಿದ್ದು ಆಕ್ಚುಲಿ ಎಲ್ಲ ಆರ್ಟಿಸ್ಟ್ಗಳು ಎಲ್ಲ ಟೆಕ್ನಿಷಿಯನ್ಗೂ. ಮೇನ್ ಆಗಿ ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ನೆನೆಸ್ಕೋಬೇಕು ನಾನು. ಬಿಕಾಸ್ 24 hours ನಾನ್ ಸ್ಟಾಪ್ ಶೂಟ್ ಮಾಡ್ತಿದ್ದೆ. ಇವತ್ತು ಬೆಳಿಗ್ಗೆ ಹೋಗಿದ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ತನಕ ನಾನ್ ಸ್ಟಾಪ್ ಶೂಟ್ ಮಾಡ್ತಾ ಇದ್ದೆ. ಆರ್ಟಿಸ್ಟ್ಗಳು ಚೇಂಜ್ ಆಗ್ತಾ ಇದ್ರು, ಬಟ್ ಡೈರೆಕ್ಷನ್ ಡಿಪಾರ್ಟ್ಮೆಂಟು ಟೆಕ್ನಿಷಿಯನ್ ಯಾರು ಚೇಂಜ್ ಆಗಿರಲಿಲ್ಲ. ತುಂಬಾ ಕಷ್ಟಪಟ್ಟು ಎಲ್ಲ ಕೆಲಸ ಮಾಡಿದ್ದಾರೆ, ಇಷ್ಟಪಟ್ಟು ಮಾಡಿದ್ದಾರೆ. ಸೊ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ. 4 ಸಾಂಗ್ ಅದ್ಭುತವಾಗಿ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸಾಂಗ್ ಮಾಡಿದ್ರೆ ನಿಮ್ಗೋಸ್ ಅವರು BGM ನೋಡಿದ್ರೆ ಗೊತ್ತಾಗೋದು ಯಾವ ತರ ಕೆಲಸ ಮಾಡಿರ್ತಾರೆ ಅಂತ. ಅಂಡ್ ಸಿನಿಮಾಕ್ಕೆ BGM ಅಲೆಕ್ಸ್ ಅಂತ ಇನ್ನೊಬ್ಬ ಮ್ಯೂಸಿಕ್ ಡೈರೆಕ್ಟರ್ ಮಾಡಿದ್ರು ಕಾರಣಾಂತರದಿಂದ. ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ. ನಾನು ಅನ್ಕೊಂಡಾಗ ಸಿನಿಮಾ ಬಂದಿದೆ. ಸೊ ಆದಷ್ಟು ಬೇಗ ಥಿಯೇಟರ್ಗೆ ಬರ್ತೀವಿ. ಇಲ್ಲಿ ತನಕ ಸಪೋರ್ಟ್ ಕೊಟ್ಟು ಈ ತರ ಕರ್ಕೊಂಡಿರೋ ಎಲ್ಲ ಮೀಡಿಯಾದವ್ರಿಗೂ ನನ್ನ ಸ್ನೇಹಿತರ ಬರ್ಗೂ ಧನ್ಯವಾದ ಅಂತ. ಡೈರೆಕ್ಟ್ರೆ, ಈಗ ಜಯರಾಜರ ನಂತರ ಅಂತ ಹೇಳಿದ್ರೆ ಅದು ರಿಯಲ್ ಅಥವಾ ನಿಮ್ಮ ಕಾಲ್ಪನಿಕ? ಸರ್ ಜಯರಾಜ್ ಸರ್ ಸತ್ತು ನಂತರ ಒಂದಿಷ್ಟು ರಿಯಲ್ ಇನ್ಸಿಡೆಂಟ್ಗಳನ್ನ ಹೆಚ್ಕೊಂಡು ಕಮರ್ಷಿಯಲ್ ಇಟ್ಟಿದ್ದೀವಿ. ಅವ್ರು ತೀರೋದಂತ ಸಂದರ್ಭದಲ್ಲಿ ಒಂದಿಷ್ಟು ಇನ್ಸಿಡೆಂಟ್ಗಳನ್ನ ಕೇಳಿದ್ದು. ಈ ಮಾರ್ಕೆಟ್ ದಂಧೆ ನಡೀತಾ ಇರ್ಬೋದು, ಒಂದು ಫೈನಾನ್ಸಿಯಲ್ ನಡೀತಾ ಇರೋ ಒಂದು ರೋಲ್ಡು, ಅವ್ರ ಲೆಫ್ಟ್ ರೈಟ್ ಅಂತ ಇದ್ದಂಥ ಒಂದಿಷ್ಟು ಕ್ಯಾರೆಕ್ಟರ್ ನಾನು ಕೇಳಿದ್ದು, ಒಂದಿಷ್ಟು ನೋಡಿದ್ದು, ಓದಿದ್ದೆಲ್ಲ ಸೇರಿ ಒಂದು ಕಮರ್ಷಿಯಲ್ ಮಾಡಿದ್ರು. ಸನ್ ಆಫ್ ಜಯರಾಜ್ ಏನ್ ಮಾಡ್ತಾರೆ ಸರ್? ಒಂದು ಇಲ್ಲಿ ಜಯರಾಜ್ ಮಗನೇ ಸಿನಿಮಾದ ಕ್ಯಾರೆಕ್ಟರ್ ಬಂದಿರೋದ್ರಿಂದ ಸನ್ ಆಫ್ ಜಯರಾಜ್ ಅಂತ ಮಾಡಿದ್ವಿ. ಜಯರಾಜ್ ಅವರು ಕೂಡ ಐ ಮೀನ್ ಅವ್ರು ಸತ್ತಂತ ಸಾಯ ಕಾರಣ ಆದಂತ ಒಂದಿಷ್ಟು ಇನ್ಸಿಡೆಂಟ್ಗಳು, ಸಾಯಕ್ ರೀಸನ್ ಒಂದಿಷ್ಟು, ಅದೆಲ್ಲ ಸೇರಿಸಿ ಅವ್ರ ಅಪ್ಪನ ಕ್ಯಾರೆಕ್ಟರ್ನ ಅವ್ರ ಕೈಲೇ ಮಾಡಿಸಿರೋಂಥ ಒಂದು ಕ್ಯಾರೆಕ್ಟರ್ ಡಬಲ್ ಶೇಡ್ ಕಾಣ್ತಾರೆ. ಅವ್ರ ಕಾಲಘಟ್ಟದಲ್ಲಿ ಬದುಕಿದ್ದಾರೆ ಯಾರು ಇವಾಗ ಇರೋರ್ನ ಯಾರು ಮಾತಾಡ್ಸಿ ಆ ಥರ ಸರ್? ಇಲ್ಲ, ಅವರು ಕಾಲಘಟ್ಟದಲ್ಲಿ ಯಾರು ಮಾತಾಡಿಲ್ಲ. ಬಟ್ ಆ ಕಾಲಘಟ್ಟದಲ್ಲಿ ಇದ್ದಂತ ಒಂದಿಷ್ಟು ಕ್ಯಾರೆಕ್ಟರ್ಗಳನ್ನ ಕಾಲ್ಪನಿಕವಾಗಿ ಬೇರೆ ತಗೊಂಡಿದ್ವಿ. ಎಲ್ಲೆಲ್ಲಿ ಶೂಟ್ ಮಾಡಿ ಸರ್? ಕಂಪ್ಲೀಟ್ ಹಳೆ ಅಂದ್ರೆ ಬೆಂಗಳೂರೇ
ಒಂದು ಹಳೆ ಸ್ಟೈಲಲ್ಲಿ ಹೇಗೆ ಬೆಂಗಳೂರು ಇತ್ತು ಆ ಬೆಂಗಳೂರನ್ನ ಶೂಟ್ ಮಾಡಿದ್ವಿ ಸರ್. 89-90 ದೆನ್ ಇವಾಗ ಅವ್ರ ಮಗ ಇರೋ ಜನರೇಷನ್, ಈ ಜನರೇಷನ್ ಕಂಟಿನ್ಯೂ. ಅವಾಗ ಇರೋರೆಲ್ಲ ಬರ್ತಾರ, ಆಗ ಯಾರ್ಯಾರು ಇದ್ರು ಎಲ್ಲ ಬರ್ತಾರ. ಜೈರಸ್ ಸತ್ತಂತ ಟೈಮಲ್ಲಿ ಒಂದಿಷ್ಟು ಜನ ಏನ್ ಕ್ಯಾರೆಕ್ಟರ್ಗಳಿದ್ದು ಆ ಕ್ಯಾರೆಕ್ಟರ್ಗಳು ಬರ್ತಾರೆ. ನನ್ ಸಿನಿಮಾಗೆ ಏನ್ ಬೇಕಿತ್ತು ಆ ತರ ಇದೆ. ಇವಾಗ ತರ ಪ್ರಮೋಷನ್ ಸ್ಟಾರ್ಟ್ ಮಾಡಿದೀವಿ. ನೀವೆಷ್ಟು ಬೇಗ ಜನಕ್ಕೆ ತಲುಪಿರ್ತೀವಿ ಅನ್ನೋದ್ರ ಮೇಲೆ ನಾನು ಆಚೆ ಸಿನಿಮಾ ರಿಲೀಸ್ ಮಾಡ್ಕೊಡ್ತೀನಿ. ಸೊ ಕೆಲವೊಂದು ಆರ್ಟಿಸ್ಟ್ಗಳ ಹೆಸರುಗಳನ್ನ ಮಿಸ್ ಆಗಿದ್ರೆ ಅಥವಾ ಟೆಕ್ನಿಷಿಯನ್ ಮಿಸ್ ಆಗಿದ್ರೆ ಕ್ಷಮೆ ಇರಲಿ. ನಮ್ಮ ನಾಯಕ ನಟಿ ನಿಶ್ವಿಕಾ ಅವರು ಫಸ್ಟ್ ಶ್ರುತಿ ಪಾಟೀಲ್ ಆಗಿದ್ರು, ಇವಾಗ ನಿವಿಷ್ಕಾ ಪಾಟೀಲ್. ನಮಗೆ ಹೆಸರು ಒಂಚೂರು ಕಷ್ಟ. ಸೊ ತುಂಬಾ ಚೆನ್ನಾಗಿದ್ದಾರೆ. ಸೋನು ಪಾಟೀಲ್ ಮಾಡಿದ್ದಾರೆ. ಎಲ್ಲರಿಗೂ ಥ್ಯಾಂಕ್ ಯು. ಸಚಿನ್ ಬಂದಿಲ್ಲ ಕಾರಣಾಂತರ. ಸಚಿನ್ ಇದ್ದಾರೆ, ಕಿಶನ್ ಬಂದಿಲ್ಲ, ಮೈಕ ನಾಗರಾಜು, ಶರತ್ ದ್ವೈತಾಶ್ವ. ಸೊ ಕಾರಣಾಂತರ ಕೆಲವೊಬ್ರು ಆರ್ಟಿಸ್ಟ್ಗಳು ಬಂದಿಲ್ಲ. ಥ್ಯಾಂಕ್ ಯು. ಬೇರೆ ಕ್ವಶನ್ಸ್? ಅದೇನು ಬ್ಲಡ್ ಆಗಿದೆಯಾ, ಏನು ಕಾಣುತ್ತೆ ಸರ್? ಆಕ್ಚುಲಿ ಇಲ್ಲಿ ತುಂಬರಾ ಕಾಣ್ತಾ ಇದೆ ಬ್ಲಡ್ ತರ. ಆಕ್ಚುಲಿ ಕಮರ್ಷಿಯಲ್ ಒಂದು ಒಳ್ಳೆ ಎಮೋಷನ್ಸ್ ಇದೆ, ತಾಯಿ ಸೆಂಟಿಮೆಂಟ್ ಇದೆ, ಒಂದು ಒಳ್ಳೆ ಬ್ಯೂಟಿಫುಲ್ ಲವ್ ಇದೆ, ಒಂದು ಫ್ರೆಂಡ್ಶಿಪ್ ಇದೆ. ಕಂಪ್ಲೀಟ್ ಒಂದು ಕಮರ್ಷಿಯಲ್ ಸಿನಿಮಾ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಯಾವಾಗ ರಿಲೀಸ್ ಅಂತ ಹೇಳೋದು ಸರ್? ಇವಾಗ ಅದೇ ಪ್ರಮೋಷನ್ ಸ್ಟಾರ್ಟ್ ಮಾಡಿದ್ದೀನಿ. ಜನಗಳಿಗೆ ಎಷ್ಟು ಬೇಗ ತಲುಪಿಸ್ತೀವೋ ಇಮಿಡಿಯೇಟ್ಲಿ ಬರ್ತೀನಿ. ಥ್ಯಾಂಕ್ ಯು ಸರ್. ಮತ್ತೆ ಟೀಸರ್ ಲಾಂಚ್ ಮಾಡಿದ್ರೆ ವಿನೋದ್ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ಸ್ ಎಲ್ಲ ಹೀಗೆ ಇರಲಿ. ಟೀಸರ್ ಇಷ್ಟ ಆಯಿತು ಅನ್ಕೋತೀನಿ. ವಿಜುವಲ್ಸ್ ಎಲ್ಲ. ನನ್ನ ಹೆಸರು ವಿಜಯ್ ಮಂಜಯ್ಯ. ನಂದಿದು 2ನೇ ಸಿನಿಮಾ. ಫಸ್ಟ್ ಸಿನಿಮಾ ಬಂದು ಪ್ರಜಾರಾಜ್ಯ ಅಂತ ಲಾಸ್ಟ್ ಎಲೆಕ್ಷನ್ ಟೈಮಲ್ಲಿ ರಿಲೀಸ್ ಆಗಿತ್ತು. ಸೊ ನನ್ನದು 2ನೇ ಸಿನಿಮಾ. ಸಿನಿಮಾದಲ್ಲಿ ಒಟ್ಟು 5 ಸಾಂಗ್ ಇದೆ. 4 ಫುಲ್ ಲೆಂತ್ ಸಾಂಗ್ ಮತ್ತು ಒಂದು ಕ್ವಿಟ್ ಸಾಂಗ್ ಇದೆ. ಒಂದು ಡೈರೆಕ್ಟರ್ ಬರೆದಿದ್ದಾರೆ ಒಂದು ತಾಯಿ ಬಗ್ಗೆ. ತುಂಬ ಡಿಫ್ರೆಂಟ್ ಆಗಿದೆ. ಸೋ ಫಾರ್ ಇಂಡಸ್ಟ್ರಿಯಲ್ಲಿ ಆ ಥರ ಅಂದರೆ ಆ ಎಮೋಷನ್ನ ಆ ಥರ ನರೇಟ್ ಮಾಡಿದವ್ರಿಲ್ಲ. ಆ ಥರ ಡಿಫ್ರೆಂಟ್ ಆಗಿ ಲಿರಿಕ್ಸ್ ಬಂದಿದೆ. ಅದನ್ನು ನಮ್ಮ ಜೋಗಿ ಪ್ರೇಮ್ ಸರ್ ಹಾಡಿದ್ದಾರೆ. ತುಂಬ ಅದ್ಭುತವಾಗಿ ಹಾಡಿದ್ದಾರೆ. ಅವರಿಗೆ ಸಾಂಗ್ ತುಂಬ ಇಷ್ಟ ಆಯಿತು. ಇನ್ನೊಂದು ಜಾಂಟಿ ಟೈಟಲ್ ಟ್ರ್ಯಾಕ್ ಇದೆ, ಅದನ್ನ ನಮ್ಮ ಬಹದ್ದೂರ್ ಚೇತನ್ ಸರ್ ಬರೆದಿದ್ದಾರೆ. ತುಂಬ ಅದ್ಭುತವಾಗಿದೆ. ಮತ್ತು ಇನ್ನು 3 ಸಾಂಗ್ನ ನನ್ನ ಮಿತ್ರ ಮೂರ್ತಿ ಅವರು ಬರೆದಿದ್ದಾರೆ. ಸೊ ಒಂದು ಲವ್ ಟ್ರ್ಯಾಕ್ ಇದೆ. ಇನ್ನೊಂದು ಬೆಂಗಳೂರಿಗೆ ಹೊಂದಿಕೊಂಡಂತೆ ಬೆಂಗಳೂರು ಜನ ಹೇಗಿದ್ದಾರೆ, ದಾಹ, ಆಸೆ, ಈ ಆಸ್ಪೆಕ್ಟ್ಸ್ ಅಲ್ಲಿ ಇರುವಂಥ ಒಂದು ಸಾಂಗು. ಇನ್ನೊಂದು ಇಂಟ್ರೊಡಕ್ಷನ್ಗೆ ಒಂದು ಗಣಪತಿ ಸಾಂಗ್ ಇದೆ. ಸೊ 5 ಸಾಂಗ್ ಇದೆ. ತುಂಬ ಚೆನ್ನಾಗಿ ಬಂದಿದೆ. ಟೀಸರ್, ಟ್ರೈಲರ್, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನಾನು ಮಾಡಿದ್ದೀನಿ. ಸೊ ಕಾರಣಾಂತರಗಳಿಂದ ಸಿನಿಮಾ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನಾನು ಮಾಡೋಕ್ಕಾಗಲಿಲ್ಲ. ಸೊ ಅಲೆಕ್ಸ್ ಅವ್ರು ಮಾಡಿದ್ದಾರೆ. ತುಂಬ ಅದ್ಭುತವಾಗಿ ಬಂದಿದೆ. ಆದಷ್ಟು ಬೇಗ ಸಾಂಗ್ ಮುಂದೆ ಬರುತ್ತೆ. ಎಸ್ಪೆಷಲಿ ನಾನು ಮೀಡಿಯಾವ್ರಿಗೆ ಹೇಳ್ಕೊಡೋದು, ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್ ಸರ್. ಜನಕ್ಕೆ ರೀಚ್ ಮಾಡಿಸಿ ನಮ್ಮಂಥ ಹೊಸ ಕಲಾವಿದರನ್ನ ಬೆಳೆಸಬೇಕು ಅಂತ ಕೇಳ್ಕೊತೀನಿ. ಆ್ಯಂಡ್ ನನಗೆ ಅವಕಾಶ ಕೊಟ್ಟಂತ ಆನಂದ್ ಸರ್ಗೆ ಮತ್ತು ಸುಗೂರ್ ಕುಮಾರ್ ಸರ್ಗೆ ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಾನು ಮೂವಿಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿದ್ದೀನಿ. ಅಲೆಕ್ಸ್ ಅಂತ. 16th ಮೂವಿ ಆಕ್ಚುಲಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಿ ಮಾಡ್ತಿರೋದು. ಸೊ ನನಗೆ ಪ್ರತಿಯೊಬ್ಬ ಮ್ಯೂಸಿಕ್ ಡೈರೆಕ್ಟರ್ಗೆ ರಿರೆಕಾರ್ಡಿಂಗ್ ಎಷ್ಟು ಚೆನ್ನಾಗಿ ಮಾಡ್ತೀವೋ ವಿಜುವಲ್ ಕೂಡ ಅದೇ ಮ್ಯಾಟರ್ ಆಗುತ್ತೆ. ಸೊ ಅದು ನನಗೆ ಆನಂದ್ ಸರ್ ಅವಕಾಶ ಕೊಟ್ಟು ಮತ್ತು ಪ್ರೊಡ್ಯೂಸರ್ ಸರ್ ಅವಕಾಶ ಕೊಟ್ಟು ಮಾಡಿದ್ದಾರೆ. ಸೊ ತುಂಬ ಚೆನ್ನಾಗಿ ಬಂದಿದೆ ಎಲ್ಲ. ಸೊ ನನ್ನ ಎಲ್ಲ ಕೋರಸ್ ಅವರು ಮತ್ತು ಲೈವ್ ಮಾಡಿದಂಥ ಪ್ರತಿಯೊಬ್ಬರಿಗೂ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಮಾಧ್ಯಮ ಮಿತ್ರ ಎಲ್ಲರಿಗೂ ನಮಸ್ಕಾರ. ಸೊ ಜಾತಿ ಸಲಾಂ ಜಯರಾಜ್ ಒಳಗೆ ನಾನು ಸೆಕೆಂಡ್ ಹೀರೋಯಿನ್ ಮಾಡಿದ್ದೇನೆ. ಸೊ ತುಂಬಾ ಚೆನ್ನಾಗಿ ಕ್ಯಾರೆಕ್ಟರ್. ನನ್ಗೆ ಶೂಟಿಂಗ್ ಮಾಡ್ಬೇಕಾದ್ರೆ ನಂಗೆ ಅವಕಾಶ ಕೊಟ್ಟಾಗ ಆನಂದ್ ಸರ್ ಮತ್ತೆ ಕುಮಾರ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ನನಗೆ ಈ ಸ್ಟೋರಿ ಕೇಳಿದ್ಮೇಲೆ ರೋಡಿಸಮ್ ಇದೆಯಪ್ಪ ಬ್ಯಾಡ, ನನ್ಗೆ ಯಾಕೆ ಬೇಕಲ್ಲ, ನಾವು ಊರ್ ಬಿಟ್ಟು ಬರೀ ಎಲ್ಲ ನನ್ಗೆ ಯಾಕೆ ಸವಾಸ ಬೇಕಂತ ಹೇಳಿ ಹೆದ್ರಿದೆ. ಬಟ್ ಸರ್ ಕ್ಯಾರೆಕ್ಟರ್ ಎಕ್ಸ್ಪ್ಲೈನ್ ಮಾಡಿದಾಗ ನಿಜವಾಗ್ಲೂ ಇಷ್ಟ ಆಯ್ತು. ರೌಡಿಗಳಿಗೂ ಒಂದು ಮನಸ್ಸು ಇರ್ತೈತಿ. ಪ್ರೀತಿ ಒಳಗೆ ಗೊತ್ತಾಗಿದೆ ಈ ಪಿಕ್ಚರ್ ಅನ್ನ ಆಕ್ಟ್ ಮಾಡಿದ್ರಿ ಅಂದ್ರೆ. ಯಾಕಂದ್ರೆ ರೌಡಿಗಳು ನೋಡಿದ್ರೆ ಖರಾಬ್ ಇರ್ತಾರೆ. ನಾವು ಇವರೇ ರೌಡಿಸಮ್ ಮಾಡ್ತಾರೆ, ಹಿಂಗೇನ್ ಇವ್ರಿಗೆ ಪ್ರೀತಿ ಹೋಗ್ತೈತೆ ಅಂತ ಅನ್ಕೊಂಡಿದ್ ನಾನು. ಬಟ್ ನಿಜವಾಗ್ಲೂ ಈ ಕ್ಯಾರೆಕ್ಟರ್ ಗೊತ್ತಾಗಿದ್ದು ನನಗೆ ಪಕ್ಕ ಅನ್ನ ಒಂದು ಪ್ರೀತಿ ಮಾಡೋದು ರೌಡಿಗಳಲ್ಲೂ ಒಂದು ಒಳ್ಳೆ ಮನಸ್ಸು ಇರ್ತೈತೆ ಅಂತ ಗೊತ್ತಾಯ್ತು. ಸೊ ನನ್ನ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗೈತಿ. ಸೊ ಅಜಿತ್ ಸರ್ ಥ್ಯಾಂಕ್ ಯು ಸೋ ಮಚ್. ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಆಕ್ಟಿಂಗ್ ಇದ್ರೊಳಗೆ. ಯಾಕಂದ್ರೆ ಅವಾಗ ನಾವು ಇನ್ನೂ ಇಂಡಸ್ಟ್ರಿ ಕಾಲ ಇಟ್ಟವ್ರೆ, ಇವಾಗಲೇ ದೊಡ್ಡ ಹೀರೋಯಿನ್ ಅಂತಲ್ಲ, ಈಗಲೂ ಇನ್ನೂ ಆಮೇಲೆ ಇಡ್ತಾ ಇದಾರೆ. ಬಟ್ ತುಂಬಾ ಸಪೋರ್ಟ್. ಯಾಕಂದ್ರೆ ನಮ್ಮ ಜೊತೆ ಆಕ್ಟ್ ಮಾಡ್ತಿರ್ಬೇಕಾದ್ರೆ ಸಪೋರ್ಟ್ ಮಾಡಿದ್ರೆ ನಾವು ಒಂದು ಮುಂದೆ ಕಲಿತಿರ್ತೀವಿ. ಸೊ ಕಲಿಕೆ ನಮ್ಗೆ ನಿರಂತರವಾಗಿರ್ತೈತಿ. ಸೊ ಥ್ಯಾಂಕ್ ಯು ಸರ್. ಆಮೇಲೆ ಆನಂದ್ ಸರ್ ಥ್ಯಾಂಕ್ ಯು. ಸುಮಕಿಟಿ ಸರ್ ಥ್ಯಾಂಕ್ ಯು. ಸೊ ನನಗೆ ಇವರು ಟೈಗರ್ ಸರ್ ಜೊತೆ ಕಾವ್ಯ ತಂಗಿ ಅಂತ ಹಾಕ್ತಿರ್ತಾರೆ. ನನ್ಗೆ ಬಹಳ ಹೊಟ್ಟು ಉರ್ತಿರ್ತೈತಿ. ನಾನು ಅವ್ರ ಜೊತೆ ಒಂದಿಲ್ಲ ಒಂದ್ ದಿವಸ
ಸರ್ತಿ ಅವ್ರ ಪಿಕ್ಚರ್ ತಂಗಿ ಕ್ಯಾರೆಕ್ಟರ್ ಪಕ್ಕ ಮಾಡ್ತೀನಿ ಸರ್, ದಯವಿಟ್ಟು ಒಂದು ಅವಕಾಶ ಕೊಡ್ರಿ. ಯಾಕಂದ್ರೆ ಟೈಗರ್ ಸರ್ ದೊಡ್ಡ ಅಭಿಮಾನಿ ನಾನು, ಅವ್ರ ಜೊತೆ ಮಾಡೋದೆಲ್ಲ ನೋಡಕ್ ಆಗಿಲ್ಲ. ಸೊ ನಿಮ್ ಜೊತೆ ಒಂದು ಮೂವಿ ಮಾಡೋದಂತ ಆಸೆ ಐತಿ. ಸೊ ದಯವಿಟ್ಟು ಎಲ್ಲ ಮಾಧ್ಯಮದವರು ಪಾಸಿಟಿವ್ ಅಂಡ್ ನೆಗೆಟಿವ್ ಗೊತ್ತಿಲ್ರಿ, ಅವ್ನು ಒಟ್ಟ ನಮ್ಮ ಪಿಕ್ಚರ್ ನ ಎಲ್ಲ ಕಡೆ ಪಬ್ಲಿಸಿಟಿ ಮಾಡೋ ಕೆಲಸ ನಿಮ್ದ್ರಿ. ಅದೇನ್ ಮಾಡ್ತಿರೋ ಗೊತ್ತಿಲ್ಲ, ನಿಮ್ಮಲ್ಲಿ ದಯವಿಟ್ಟು ಮಾಡಿ. ಯಾಕಂದ್ರೆ ಮಾನನ್ ಸರ್ ಬಹಳ ಕಷ್ಟಪಟ್ಟಾರ, ಅವ್ರ ಡೈರೆಕ್ಷನ್ ತುಂಬಾ ಚೆನ್ನಾಗೈತ್ರಿ. ಬಟ್ ಅವ್ರು ಇನ್ನೂ ಅವಕಾಶ ಸಿಗ್ಬೇಕಂದ್ರೆ ನಮ್ಮ ಮೂವಿ 100 days ಗಿಂತ ಜಾಸ್ತಿ ಓಡ್ಬೇಕು, ಅವಾಗಲೇ ಅವಕಾಶಗಳು ಸಿಗ್ತಾವ. ಹಾಗೆ ಪ್ರೊಡ್ಯೂಸರ್ಸ್ ಅವ್ರು ಕೂಡ ಸ್ವಲ್ಪ ಲೇಟ್ ಮಾಡ್ಯಾರ, ಕೊಡೋ ರೊಕ್ಕ ಎಲ್ಲ ಕೊಟ್ಟು ಮುಡ್ಸ್ಯಾರ. ಸೊ ಅವ್ರಿಗೂ ಕೂಡ ವಾಪಸ್ ರೊಕ್ಕ ಬರ್ಲಿ, ಅವ್ರಿಗೂ ಚಲೋ ಆಗ್ಲಿ. ಸೊ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಒಂದ್ಸತಿ ಕೈ ಮೈಕ್ ಸಿಗ್ತಾರೆ ನಾನ್ ಸ್ಟಾಪ್ ಹೋಗ್ತಾನೆ ಇರ್ತೀವಿ. ಸೊ ಇನ್ನು ಬಹಳ ಮಂದಿ ಮಾತಾಡೋದಾರ. ಸೊ ಇಷ್ಟು ದೊಡ್ಡ ವ್ಯಕ್ತಿಗಳು ಬಂದಾರ, ನಮ್ಗೆ ಅವ್ರ ಜೊತೆ ಫೋಟೋ ತಗೋಬೇಕು, ಲಘು ಓಡಿ ಹೋಗ್ತಾರೆ. ಸೊ ಅದಕ್ಕೆ ಎಲ್ಲರೂ ಮಾತು ಮುಗಿಸ್ತೀವಿ. ಸ್ಪೀಡ್ ಮಾತಾಡ್ಬೇಕು ಸರ್. ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಸಚಿನ್ ಪುರೋಹಿತ್. ಈ ಸಿನಿಮಾದಲ್ಲಿ ಕುಂಟ ಅನ್ನೋ ಒಂದು ಕ್ಯಾರೆಕ್ಟರ್. ಕುಂಟ ಮೊದಲಿಂದ ಎಲ್ಲ ಯಾಕೆ ಕುಂಟ ಆಗ್ತೀನಿ ಅನ್ನೋದೊಂದು ನನ್ನ ಕಥೆಯಲ್ಲಿದೆ. ಬಟ್ ಫಸ್ಟ್ ಆಫ್ ಆಲ್ ನಮ್ಮ ಡೈರೆಕ್ಟರ್ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ಈ ಒಂದು ಕ್ಯಾರೆಕ್ಟರ್ ನನಗೆ ಯಾವಾಗಲೂ ಸಾಫ್ಟ್ ಕ್ಯಾರೆಕ್ಟರ್ ಮಾಡ್ತಾ ಇರ್ತಿದ್ದೆ. ಬಟ್ ಇದು ನನಗೆ ಈ ತರ ಒಂದು ಕ್ಯಾರೆಕ್ಟರ್ ಮಾಡ್ಬೇಕು ಅಂತ ಆಸೆ ಇದ್ದಾಗ ಒಂದು ಒಳ್ಳೆ ಅಪರ್ಚುನಿಟಿ ಸಿಕ್ತು. ಹಾಗೆ ನಮ್ಮ ಪ್ರೊಡ್ಯೂಸರ್ ಸುಕುರ್ ಕುಮಾರ್ ಅವ್ರು ನನ್ನ ಫಸ್ಟ್ ಸಿನಿಮಾದಿಂದ, ಸ್ಟೂಡೆಂಟ್ಸ್ ಸಿನಿಮಾದಿಂದನೇ ನನಗೆ ಸಪೋರ್ಟ್ ಮಾಡ್ಕೊಂಡ್ ಬಂದಿದ್ದಾರೆ, ಇವತ್ತು ಸಪೋರ್ಟ್ ಮಾಡ್ತಿದ್ದಾರೆ. ರಿಯಲಿ ನನ್ ಲಕ್ಕಿ ಅನ್ಸುತ್ತೆ ಆ ವಿಷಯದಲ್ಲಿ. ಆಮೇಲೆ ನಮ್ಮ ಅಜಿತ್ ಜಿ ತುಂಬಾ ನನಗೆ ಸಪೋರ್ಟಿವ್ ಆಗಿ, ಇವನ್ ಪರ್ಫಾರ್ಮೆನ್ಸ್ ಅಲ್ಲೂ ತುಂಬಾ ಡಿಸ್ಕಸ್ ಮಾಡಿಕೊಟ್ಟು ತುಂಬಾ ನ್ಯಾಚುರಲ್ ಆಗಿ ತರಕ್ಕೆ ಅವರು ಸಪೋರ್ಟ್ ಮಾಡಿದ್ರು. ಥ್ಯಾಂಕ್ ಯು ಸರ್. ಅಂಡ್ ವಿನೋದ್ ಸರ್, ನೀವು ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಈ ಒಂದು ಟೈಮ್ ಕೊಟ್ಟಿದ್ದಕ್ಕೆ. ಆಮೇಲೆ ಕಿಟ್ಟಿ ಸರ್, ನೀವು ಆಕ್ಚುಲಿ ಇವರು ಒಂದು ಗಾಡ್ ಫಾದರ್ ಅಂತೀನಿ. ಯಾಕಂದ್ರೆ ಬಹುಪರಾಗ್ ಸಿನಿಮಾದಲ್ಲಿ ಒಂದು ಕ್ಯಾಮ್ರಾ ಸ್ಟಂಟ್ ಆಗಿ ಕೆಲಸ ಮಾಡ್ತವನು. ಅವಾಗ ಇವ್ರು ನೋಡಿ ಎಷ್ಟೋ ಕಲ್ತಿದ್ದೀನಿ, ಇವತ್ತು ಆಕ್ಟರ್ ಆಗಿರ್ಬೋದು. ಆಕ್ಚುಲಿ ಹುಡುಗರ ಸಿನಿಮಾ ಇವಾಗ ಕುಂಟ ಅಂತ ಕ್ಯಾರೆಕ್ಟರ್ ಬಂದ್ಮೇಲೆ ನನ್ನ ಫುಲ್ ಈಗ ಒಂದು ರೋಲ್ ಮಾಡೋದು ತಗೊಳ್ತೀವಿ, ಯಾವುದೇ ಒಂದು ಆಕ್ಟರ್ ನಾವು ಏನೇ ಒಂದು ಪರ್ಫಾರ್ಮ್ ಮಾಡ್ಬೇಕಾದ್ರೆ. ಸೊ ಕಿಟ್ಟಿ ಸರ್ ನ ತುಂಬಾ ಫಾಲೋ ಮಾಡಿದ್ದೀನಿ, ಈಗ ಡೈರೆಕ್ಟ್ ಆಗಿ ಸಿಕ್ಕಿದ್ರೆ ಹೇಳ್ಬಿಟ್ಟೆ. ಥ್ಯಾಂಕ್ ಯು ಸರ್. ಸೊ ನಿಮ್ಮೆಲ್ಲ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ ಈ ತಂಡದ ಮೇಲೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಎಲ್ಲರಿಗೂ. ಮತ್ತೆ ವಿನೋದ್ ಸರ್ಗೆ ಮತ್ತೆ ಕಿಟ್ಟಿ ಸರ್ಗೆ ಮತ್ತೆ ಮಾಧ್ಯಮದವರಿಗೆ ಎಲ್ಲರೂ ನಮಸ್ಕಾರ. ನನ್ನ ಹೆಸರು ಮೂರ್ತಿ ಅಂತ. ಈ ಚಿತ್ರಕ್ಕೆ ನಾನು 3 ಹಾಡುಗಳು ಬರ್ತಿದ್ದೀನಿ. ಒಂದು ಫುಲ್ ಲೆಂತ್ ಹಾಡುಗಳು, 2 ಫುಲ್ ಲೆಂತ್ ಹಾಡು, 1 ಬಿಟ್ ಸಾಂಗ್ ಬರ್ತಿದ್ದೀನಿ. ಅದರಲ್ಲಿ ಒಂದು ಬೆಂಗಳೂರಿನ ಒಂದು ಕರೆಂಟ್ ಸಿನಾರಿಯೋ ಏನಿದೆ, ಮತ್ತೆ ಜೀವನ ಶೈಲಿ, ಮತ್ತೆ ಪ್ರತಿ ವ್ಯಕ್ತಿಗಳ ಮತ್ತು ವ್ಯಕ್ತಿತ್ವಗಳ ಸಂಘರ್ಷಗಳಲ್ಲಿ ಏನಂತ ನಡೀತದೆ, ಸಂಘರ್ಷ ನಡೀತದೆ, ಆ ಒಂದು ಬೇಸಿಸ್ ಮೇಲೆ ಒಂದು ದಾಹ ಅನ್ನೋ ಒಂದು ಥೀಮ್ ಇಟ್ಟು ಬರ್ತಿದ್ದೀನಿ. ದಾಹ ಸರ್ವದಾಹ ಅಂತ ಆ ಒಂದು ಸೆಮಿ ಕ್ಲಾಸಿಕಲ್ ವಿತ್ ವೆಸ್ಟರ್ನ್ ಆಕ್ಸೆಂಟ್ ಅಲ್ಲಿ ಸಾಂಗ್ ಬರ್ತದೆ. ಅದನ್ನ ಶ್ರೀಮತಿ ತನುಷಾ ಶ್ರೀನಿಧಿ ಅವರು ಮತ್ತೆ ದೇಸಿ ಮೋಹನ್, ವಿಹಾನ್ ಮತ್ತೆ ಚೇತನ್ ನಾಯಕ್ ಅವರು ಹಾಡಿದ್ದಾರೆ. ಅದ್ಭುತವಾಗಿ ಬಂದಿದೆ ಸಾಂಗ್ ಅದು. ಮತ್ತೆ ಇನ್ನೊಂದು ಸಾಂಗು ಪ್ಯೂರ್ಲಿ ಡ್ಯೂಯೆಟ್ ಸಾಂಗ್ ಅದು. ಆ ಡ್ಯೂಯೆಟ್ ಸಾಂಗ್ ಅಲ್ಲಿ ಇವರು ನಿಹಾಲ್ ಅವರು ಹಾಡಿದ್ದಾರೆ, ಜೊತೆಗೆ ಪೃಥ್ವಿ ಭಟ್ ಇದ್ದಾರೆ. ಇನ್ನೊಂದು ಸಾಂಗು ಆಶ್ವರ್ಯ ಮೇಲೆ ಹಾಡಿದ್ದಾರೆ, ನಾಯಕಿಯ ಒಂದು ಇಂಟ್ರೊಡಕ್ಷನ್ ಸಾಂಗ್ ಅದು. ಮತ್ತೆ ಈ ಒಂದು 3 ಹಾಡುಗಳು ಬರಬೇಕಾದ್ರೆ ಆನಂದ್ ರಾಜ್ ಅವರು ಕತೆಗೆ ಪೂರ್ವಕವಾಗಿ ಏನು ಒಂದು ಮೆಲೋಡಿ ಅಂದ್ರೆ ಮೆಲೋಡಿ ತರ ಇಲ್ಲ, ಅಥವಾ ಇನ್ನೊಂದು ಇಂಟ್ರೊಡಕ್ಷನ್ ಸಾಂಗ್ ತರ ಇಲ್ಲ. ಕತೆ ರನ್ನಿಂಗ್ ಆಕ್ಚುಲಿ ಮಾಂಟೇಜ್ ಅಲ್ಲಿ ಹೋಗ್ತಾ ಇರುತ್ತೆ ಸಾಂಗ್ಗಳು. ಆ ರನ್ನಿಂಗ್ ಅಲ್ಲಿ ಕತೆಗೆ ಬೆಳವಣಿಗೆ ಮತ್ತೆ ಕತೆ ರನ್ನಿಂಗ್ ಅಲ್ಲಿ ಯಾವ ತರ ಸಾಂಗ್ ನಮಗೆ ಇನ್ಪುಟ್ ಬೇಕು ಅಂತ ಕೇಳಿದಾಗ ಅದಕ್ಕೆ ಪೂರ್ವಕವಾಗಿ ಒಂದು ಸಾಹಿತ್ಯ ಬಂದಿತ್ತು. ತುಂಬಾ ಚಾಲೆಂಜಿಂಗ್ ಆಗಿತ್ತು. ಮತ್ತೆ ಅಷ್ಟೇ ಅದ್ಭುತವಾಗಿ ನಮಗೆ ಅವಕಾಶ ಕೊಟ್ಟು ಮತ್ತೆ ನನಗೆ ಸಂಗೀತ ಸಂಯೋಜನೆ ಕೊಟ್ಟಂತ ವಿಜಯ್ ಸರ್ ನಾನು ಆಭಾರಿಯಾಗಿದ್ದೀನಿ. ಜೊತೆಗೆ ಈ ದಿನಕ್ಕೆ ಒಂದು ಚಿತ್ರಕ್ಕೆ ನನಗೆ ಅವಕಾಶ ಮಾಡುವಂತ ಸುಗೂರ್ ಸರ್ಗೆ ಮತ್ತೆ ಆನಂದ್ ದಾಸ್ಗೆ ನಾನು ತುಂಬಾ ಧನ್ಯವಾದ ತಿಳಿಸಕ್ಕೆ ಇಷ್ಟಪಡ್ತೀನಿ. ಮತ್ತೆ ಮುಂದಿನ ದಿನದಲ್ಲಿ ಆಡಿಯೋ ಇದರಲ್ಲಿ ನಿಮ್ಗೆ ಅದು ಫೀಲ್ ಸಿಗುತ್ತೆ. ಮತ್ತೆ ಉಳಿದ 2 ಸಾಂಗ್ಗಳು ಆನಂದ್ ಸರ್ ಬರೆದಿದ್ದಾರೆ, ಆನಂದ್ ಸರ್ ಮತ್ತೆ ಇನ್ನೊಂದು ಚೇತನ್ ಸರ್ ಬರೆದಿದ್ದಾರೆ. ಮತ್ತೆ ಆಲ್ಮೋಸ್ಟ್ ಎಲ್ಲ ಒಳ್ಳೆ ಪ್ಯಾಕೇಜ್ ಸಾಂಗ್ ಮತ್ತೆ ಮ್ಯೂಸಿಕಲ್ ಅಂತ ಅದ್ಭುತವಾಗಿ ಬಂದಿದೆ. ಮತ್ತೆ ಎಲ್ಲರೂ ಆ ಸಾಂಗ್ ಮತ್ತೆ ಸಾಹಿತ್ಯನ ಎಂಜಾಯ್ ಮಾಡ್ತಾರೆ ಅನ್ಕೊಂಡಿದ್ದೀನಿ. ಮುಂದಿನ ದಿನದಲ್ಲಿ ಅವಕಾಶ ಮಾಡಿಕೊಟ್ಟು ಎಲ್ಲರಿಗೂ ಧನ್ಯವಾದಗಳು ತಿಳಿಸ್ತೀನಿ. ಥ್ಯಾಂಕ್ ಯು. ಹೆಸರು ಚೇಂಜ್ ಮಾಡ್ಕೊಂಡ್ರೆ ಎಲ್ರಿಗೂ ಸ್ಪೆಷಲ್ ಆಗಿ ನೋಟಿಫಿಕೇಶನ್ ನಾನೇ ಕಳಿಸ್ಬೇಕನ್ಸುತ್ತೆ. ನಿವಿಷ್ಕಾ ಅಂತ. ನನ್ನ ಹೆಸರು ಇವಾಗ ಚೇಂಜ್ ಮಾಡ್ಕೊಂಡಿದ್ದೀನಿ, ನಿವಿಷ್ಕಾ ಪಾಟೀಲ್ ಅಂತ. ಅಂಡ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಂತಹ
ವಿನೋದ್ ಸರ್ಗೆ, ಆಮೇಲೆ ಕಿಟ್ಟಿ ಸರ್ಗೆ ತುಂಬಾ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ನಮ್ಮ ಎಲ್ಲಾ ಮೀಡಿಯಾ ಮಿತ್ರರಿಗೆ ತುಂಬಾ ಧನ್ಯವಾದಗಳು. ನನ್ನ ಎಲ್ಲಾ ಮೂವೀಸ್ಗೂ ನೀವು ಆಕ್ಚುಲಿ ಸ್ಪೆಷಲಿ ನೀವಿಬ್ರು ಸೊ ಎಲ್ಲ ಪರ್ಸನಲ್ ಫೋಟೋಸ್ ತೆಗೆದು ಕಳಿಸ್ತೀರಾ. ಸೊ ತುಂಬಾ ಥ್ಯಾಂಕ್ಸ್. ಅಂಡ್ ನಮ್ಮ ಇಡೀ ಜಾಂಟಿ ಸನ್ ಆಫ್ ಜಯರಾಜ್ ಟೀಮ್ಗೆ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಸುಮಾರು ದಿನ ಆಯ್ತು ಎಲ್ರು ನೋಡ್ಬಿಟ್ಟು ಇವಾಗ ನನ್ಗೆ ಶೂಟಿಂಗ್ ಹಳೆ ದಿನಗಳೆಲ್ಲ ನೆನಪಾಗ್ತಾ ಇದೆ. ಆ ನೈಟ್ ಶೂಟ್ಸ್ ಇಡೀ 2-3 ಡೇಸ್ ಐ ಥಿಂಕ್ ಕಂಟಿನ್ಯೂಸ್ ಆಗಿ ನೈಟ್ ಶೂಟ್ಸ್ ಎಲ್ಲ ಮಾಡಿದೀವಿ. ಸೊ ಆಕ್ಚುಲಿ ಡೈರೆಕ್ಟರ್ ಆನಂದ್ ಸರ್ಗೆ ತುಂಬಾ ಥ್ಯಾಂಕ್ಸ್ ಅಂಡ್ ಹ್ಯಾಟ್ಸ್ ಆಫ್ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ತುಂಬಾ ಕಡಿಮೆ ಟೈಮ್ ಕೊಡ್ತಾ ಇದ್ರು ಪ್ರೊಡ್ಯೂಸರ್ ಸರ್. ಸೊ ಅದೇ ಟೈಮ್ ಅಲ್ಲಿನೇ ಪರ್ಫೆಕ್ಟ್ ಆಗಿ ನೀಟ್ ಆಗಿ ಅವ್ರಿಗೆ ಏನ್ ಬೇಕು ಅದನ್ನೆಲ್ಲ ಅವರು ಆ ಸೆಟ್ ನ ಕ್ರಿಯೇಟ್ ಮಾಡ್ಕೊತಿದ್ರಲ್ಲ, ಅದೇ ನಮ್ಗೆ ಒಂಥರ ಅಜಬ್ ಅನ್ಸೋದು. ಒಂದ್ ಇನ್ಸಿಡೆಂಟ್ ಹೇಳ್ಬೇಕು ಅಂತಂದ್ರೆ ಐ ಥಿಂಕ್ ಅಂಡರ್ ಬ್ರಿಡ್ಜ್ ಶೂಟ್ ಮಾಡ್ತಾ ಇದ್ವಿ ಅನ್ಸುತ್ತೆ, ಒಂದ್ ಜಸ್ಟ್ ಫೈಟ್ ಸೀನು. ನಾನು ಅದು ಅಂಡರ್ ಬ್ರಿಡ್ಜ್ ಏನ್ ಮಾಡ್ತಾ ಇರ್ಬೋದು, ಇವ್ರು ಹೇಳ್ತಾ ಇದ್ರು ತುಂಬಾ ಗಲೀಜ್ ಬೇಕು ನಮ್ಗೆ, ತುಂಬಾ ಗಲೀಜ್ ಬೇಕು ಅಂತ. ಸೊ ಇವ್ರು ಹೆಂಗಿರುತ್ತೆ ಏನೋ ಮೇ ಬಿ ಸೆಟ್ ಹಾಕಿರ್ತಾರೇನೋ ಅನ್ಕೊಂಡು ನಾನು ಮತ್ತೆ ನನ್ನ ಅಸಿಸ್ಟೆಂಟ್ ಹೋಗಿದ್ವಿ. ಸೊ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ಎಷ್ಟು ಅವ್ರು ಅನ್ಕೊಂಡಿರೋ ಹಾಗೇನೆ ಎಷ್ಟು ರಿಯಾಲಿಟಿನ ಕ್ರಿಯೇಟ್ ಮಾಡ್ಬಿಟ್ಟಿದ್ರು ಅಂತ. ಅಂದ್ರೆ ಐ ಕುಡ್ ಸಿ ವರ್ಮ್ಸ್ ಅನ್ಸೋದೆ ಎಲ್ಲ ಕಡೆ ಇರೋ ಕೊಂಚೆಲ್ಲ ತಗೊಂಬಂದಲ್ಲೇ ಹಾಕ್ಬಿಟ್ಟಿದ್ರು. ಒಂಥರ ಚೆನ್ನಾಗಿ ಅನಿಸ್ತು. ಅಂಡ್ ಆಲ್ ದ ಬೆಸ್ಟ್ ಎಲ್ಲ ನಮ್ಮ ಮೂವಿ ಟೀಮ್ಗೆ ಆಲ್ ದ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಮೂವಿ ಟೀಸರ್ ಆಲ್ರೆಡಿ ಲಾಂಚ್ ಮಾಡಿದ್ದಾರೆ, ಸೊ ಎಲ್ಲರೂ ನೋಡಿದೀರಾ. ತುಂಬಾ ಏನ್ ಚೆನ್ನಾಗಿ ಅನಿಸ್ತು ಕೊಚ್ಚೆನ ಕೊಚ್ಚೆ ಅಂತ ಅಲ್ಲ, ಅಂದ್ರೆ ನಾನ್ ಅನ್ಕೊಂಡಿರ್ಲಿಲ್ಲ ಅಷ್ಟು, ಅಂದ್ರೆ ಮೇ ಬಿ ರಾಡಿ ಅಂತಾರಲ್ಲ, ರಾಡಿ ಎಲ್ಲ ಗ್ರೇಟ್ ಅವ್ರು ಬೇಕಾಗಿತ್ತು. ಬಟ್ ಇಷ್ಟು ರಿಯಾಲಿಟಿ ಆಗಿ ಎಲ್ಲಾನು ಇರೋವರ ಕಚ್ಚರ ತಂದಲ್ಲ ಇಟ್ಟಿರ್ತಾರೆ ಅಂತ ಗೊತ್ತಿರ್ಲಿಲ್ಲ. ಪಾಪ ಅಜಿತ್ ಸರ್ ಅದ್ರಲ್ಲಿ ಅಲ್ಲೇ ನಿಂತ್ಕೊಂಡು ಅಲ್ಲೇ ಬಿದ್ದು ಅಲ್ಲೇ ಉಳ್ಳಾಡಿ ಅಲ್ಲೇ ಸೀನ್ ಮಾಡಿದ್ರು. ಸೊ ಒಂಥರ ಇಷ್ಟ ಆಯ್ತು. ಅಂಡ್ ಆಲ್ ದ ಬೆಸ್ಟ್ ಚೆನ್ನಾಗಿ ಇಷ್ಟಪಡ್ತೀನಿ. ತುಂಬಾ ಕಷ್ಟಪಟ್ಟಿದ್ದಾರೆ ನಮ್ಮ ಡೈರೆಕ್ಟ್ರು, ಸೊ ಅವ್ರಿಗೆ ಒಳ್ಳೇದಾಗಬೇಕು. ಅಂಡ್ ಎಲ್ಲ ನಮ್ಮ ಮೂವಿ ಟೀಮ್ಗೆ ಒಳ್ಳೇದಾಗ್ಲಿ. ಅಂಡ್ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಸೊ ಅದೇ ತರ ಹಠವಾದಿಯಾಗಿ ಕಮರ್ಷಿಯಲ್ ಆಸ್ಪೆಕ್ಟ್ ಬಂದ್ರೆ ನಿಮ್ಮ ಮುಂದೆ ಬರ್ತಾ ಇದ್ದಾರೆ ಒಬ್ಬ ಸರ್. ಫಸ್ಟ್ ಆಫ್ ಆಲ್ ಎಲ್ಲ ಮೀಡಿಯಾ ಇಲ್ಲಿ ಬಂದಿರೋರೆಲ್ಲರಿಗೂ ತುಂಬಾನೇ ಥ್ಯಾಂಕ್ಸ್. ಸ್ಪೆಷಲ್ ಥ್ಯಾಂಕ್ಸ್ ಫಾರ್ ನನ್ನ ಮಾಧ್ಯಮ ಮಿತ್ರರಿಗೆ. ಯಾಕಂದ್ರೆ ಆಲ್ಮೋಸ್ಟ್ 1 ವರ್ಷ ಆಯ್ತು ಅನ್ಸುತ್ತೆ ಎಲ್ಲರೂ ನೋಡಿ. ತುಂಬಾ ಖುಷಿ ಆಗ್ತಾ ಇದೆ ಬಂದಿದ್ದಕ್ಕೆ. ಅಂಡ್ ಸ್ಪೆಷಲ್ ಥ್ಯಾಂಕ್ಸ್ ಫಾರ್ ವಿನೋದ್ ಸರ್ ಅಂಡ್ ಕಿಟಿ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಬಂದಿರೋರಿಗೆ ಥ್ಯಾಂಕ್ ಯು ಸೋ ಮಚ್. ಸೊ ಜಾಂಟಿ ಸನ್ ಆಫ್ ಜಯರಾಜ್, ಆನಂದ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ. ಅಂಡ್ ಕುಮಾರ್ ಸರ್, ನಾವು ಇದಕ್ಕಿಂತ ಮುಂಚೆ ಒಂದು ಸಿನಿಮಾ ಮಾಡಬೇಕಾಯ್ತು ಆಕ್ಚುಲಿ ಕುಮಾರ್ ಸರ್ ಜೊತೆ. ಆದರೆ ಆ ಫಿಲ್ಮ್ ಸ್ಟಾಪ್ ಆಯಿತು, ಇದು ಟೇಕ್ ಆಫ್ ಆಯಿತು. ಐ ಆಮ್ ಥ್ಯಾಂಕ್ಫುಲ್ ದಟ್ ಇದು ಟೇಕ್ ಆಫ್ ಆಯಿತು ಅಂತ. ಯಾಕಂದರೆ ಒಳ್ಳೆ ಟೀಮ್ ಸಿಕ್ತು, ಒಳ್ಳೆ ಡೈರೆಕ್ಟರ್ ಸಿಕ್ಕಿದ್ರು, ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ದಾರೆ. ಆ್ಯಂಡ್ ಜಾಂಟಿ ಸನ್ ಆಫ್ ಜಯರಾಜ್ ಬಂದು ಜಾಂಟಿ ಆ್ಯಂಡ್ ಜಯರಾಜ್ 2 ಕ್ಯಾರೆಕ್ಟರ್ ಇದ್ರಲ್ಲಿ ಪ್ಲೇ ಆಗುತ್ತೆ. ಸೊ ಜಾಂಟಿ ಬಂದ್ಬಿಟ್ಟು ಒಂದು ನಮ್ಮ ಡೈರೆಕ್ಟರ್ ಕಾಲ್ಪನಿಕ ಒಂದು ಕ್ಯಾರೆಕ್ಟರ್, ಆ್ಯಂಡ್ ಜಯರಾಜ್ ನಮ್ಮ ತಂದೆಯವರ ಕ್ಯಾರೆಕ್ಟರ್, ಅದರಲ್ಲೂ ಪ್ಲೇ ಮಾಡಿದ್ದೀನಿ. ನಮ್ಮ ತಂದೆಯವರ ಕ್ಯಾರೆಕ್ಟರ್ ಪ್ಲೇ ಮಾಡಬೇಕಾದ್ರೆ ಆ್ಯಕ್ಚುಲಿ ನಾನು ತುಂಬಾ ನರ್ವಸ್ ಆಗಿದೆ. ಇನ್ಫ್ಯಾಕ್ಟ್ ನಾವು ಬೇರೆಯವ್ರನ್ನ ಆ್ಯಕ್ಚುಲಿ ಹೋಗಿ ಎಲ್ಲರನ್ನೂ ಮೀಟ್ ಮಾಡಿದ್ರಿ ಆ ಕ್ಯಾರೆಕ್ಟರ್ಗೋಸ್ಕರ. ಸ್ವಲ್ಪ ಜನ ಹೇಳಿದ್ರು ಇಲ್ಲ ಅಜಯ್ ಈ ರೋಲ್ ನನ್ಗೆ ಮಾಡೋಕ್ಕಾಗಲ್ಲ ಅಂದರು. ಸ್ವಲ್ಪ ಜನ ಲೈಕ್ ಧನಂಜಯ್ ಅವರು ಹೇಳಿದ್ರು ಅಜಯ್ ನೀನೇ ಮಾಡು, ಚಾಲೆಂಜಿಂಗ್ ಆಗಿರುತ್ತೆ ಮಾಡು ಅಂದರು. ನಾನೀಗ ಹೇಳೋದು ನಮ್ಮ ಆನಂದ್ ಸರ್ಗೆ, ಡೈರೆಕ್ಟರ್ಗೆ, ಇಲ್ಲ ಆನಂದ್ ಸರ್ ನಾನೇ ಮಾಡ್ತೀನಿ ನಮ್ಮ ತಂದೆಯವರು ಅಂತ. ಆದರೆ ಅವತ್ತು ಯೋಚನೆ ಮಾಡ್ಕೊಂಡು ಕೂತಿರ್ಬೇಕಾದ್ರೆ ಸಡನ್ ಆಗಿ ನಮ್ಮ ಡೈರೆಕ್ಟರ್ ಸರ್ ಫೋನ್ ಮಾಡಿಬಿಟ್ಟು ಅಜಯ್ ನನಗೊಂದು ಥಾಟ್ ಹೊಡೀತು, ನೀವೇ ಮಾಡಿ ಅಂದರು. ನಾನು ಓಕೆ ಅಂತ ಹೇಳ್ಬಿಟ್ಟು, ನನಗೆ ನಿಜವಾಗಿ ಹೇಳ್ತಾ ಇದ್ದೀನಿ, ಯಾವುದೇ ಆಪರ್ಚುನಿಟಿ ಯಾವುದೇ ಕ್ಯಾರೆಕ್ಟರ್ ಬಂದ್ರು ನನಗೆ ಅಷ್ಟೊಂದು ನರ್ವಸ್ ಆಗ್ತಾ ಇದ್ದಿಲ್ಲ. ಆದರೆ ನನ್ನ ತಂದೆಯವ್ರ ಕ್ಯಾರೆಕ್ಟರ್ ಬಂದಿದ್ದ ತಕ್ಷಣ ನನಗೆ ತುಂಬಾನೇ ನರ್ವಸ್ ಆಯಿತು. ಬಿಕಾಸ್ ನಾನು ಎಲ್ಲಿ ಫುಲ್ಫಿಲ್ ಮಾಡಕ್ ಆಗಲ್ವೋ ಆ ಕ್ಯಾರೆಕ್ಟರ್ ಅನ್ನೋದು ತುಂಬಾನೇ ನರ್ವಸ್ ಇತ್ತು. ಐ ಥಿಂಕ್ ಅವತ್ತು ನೈಟೇ ಪ್ರಿಪೇರ್ ಆದ್ರಿ. ಅವತ್ತು ನೈಟೇ ಪ್ರಿಪೇರ್ ಆಗಿ ಅರೌಂಡ್ 11 o'clock ಸಲೂನ್ ಓಪನ್ ಮಾಡಿ ಲುಕ್ ಎಲ್ಲ ಚೇಂಜ್ ಮಾಡಿಕೊಂಡು ಬೆಳಿಗ್ಗೆ ಶೂಟ್ ಹೋದೆ. ಅಂಟಿಲ್ ಅಂಡ್ ಅನ್ಲೆಸ್ ಫಸ್ಟ್ ಶಾರ್ಟ್ ಮುಗ್ದು ನಾನು ಮಾನಿಟರ್ ನೋಡೋ ತನಕ ನಾನು ನಿಜವಾಗ್ಲೂ ಕಾನ್ಫಿಡೆಂಟ್ ಇದ್ದಿಲ್ಲ. ನೋಡಿದ ತಕ್ಷಣ ಫಸ್ಟ್ ಶಾರ್ಟ್ ಆಯಿತು,
ಹೋದೆ ಆನಂದ್ ಸರ್ ಮುಖ ನೋಡಿದೆ, ಮಾನಿಟರ್ ಬಂದು ಕೂತ್ಕೊಂಡೆ, ನೋಡಿದೆ, ಆಮೇಲೆ ಆನಂದ್ ಸರ್ ಇವಾಗ ತಗೊಳ್ಳಿ ಸರ್ ಅಂತ. ಸೊ ನಿಜಕ್ಕೂ ತುಂಬ ಖುಷಿ ಆಯಿತು. ಆ್ಯಂಡ್ ಇಂಗ್ಲೀಷಲ್ಲಿ ಒಂದು ಕೋಟ್ ಇದೆ, ಓನ್ಲಿ ಅ ಸನ್ ಕ್ಯಾನ್ ಸ್ಟೆಪ್ ಇನ್ ಟು ಹಿಸ್ ಡ್ಯಾಡ್ ಶೂಸ್ ಅಂತ. ಸೊ ಹೋಪ್ಫುಲಿ ಐ ಸ್ಟೆಪ್ಡ್ ಇನ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದಿರೋದಕ್ಕೆ. ಆ್ಯಂಡ್ ಮಾಧ್ಯಮ ಮಿತ್ರರಿಗೆ ಒಂದೇ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ನನಗೆ ಗೊತ್ತು ನಿಮಗೆಲ್ಲ ತುಂಬ ಇಂಪಾರ್ಟೆಂಟ್ ನ್ಯೂಸ್ಗಳು ನಡೀತಾ ಇದೆ, ಆದರೆ ದಯವಿಟ್ಟು ನಮಗೂ ಒಂಚೂರು ಇಂಪಾರ್ಟೆನ್ಸ್ ಕೊಟ್ಟು ನಮಗೂ ಒಂಚೂರು ಹೈಲೈಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸರಿ ಸರ್, 3 ಜನ ಇರೋರು ಅಜಿತ್ ಹತ್ರ ಬನ್ನಿ. ಜಾಂಟಿ ಸನ್ ಆಫ್ ಜಯರಾಜ್ ಟ್ರೈಲರ್ ಲಾಂಚ್, ಟೀಸರ್ ಲಾಂಚ್. ಗುಡ್ ಲಕ್. ನಮಸ್ಕಾರ. ಜಾಂಟಿ ಸನ್ ಆಫ್ ಜಯರಾಜ್ ಆನಂದ್, ಗುಡ್ ಲಕ್. ಚೆನ್ನಾಗಿದೆ, ತುಂಬಾ ಪ್ರಾಮಿಸಿಂಗ್ ಆಗಿದೆ ಟ್ರೈಲರು. ಕುಮಾರ್ ನಮಗೆ ಹೆಚ್ಚು ಕಡಿಮೆ ಯಾವಾಗಿಂದ ಪರಿಚಯ? ಕುಮಾರ್ ಅವರು ಸಿನಿಮಾ ಪಬ್ಲಿಸಿಟಿ ವಿಚಾರದಲ್ಲಿದ್ದರು, ಇನ್ನೂ ಬ್ಯಾಲೆನ್ಸ್ ಕೊಡ್ಬೇಕಲ್ಲ ಒಂದು ಸ್ವಲ್ಪ. ನೀನ್ ಬಿಡಿ ಅಥವಾ ಕೊಟ್ಟಿದ್ದೀನಲ್ಲ. ಅಜಿತ್ ವೆರಿ ಪ್ರಾಮಿಸಿಂಗ್, ತುಂಬಾ ಮಜವಾಗಿ ಕಾಣಿಸ್ತಿಲ್ಲ. ಎರಡೂ ಪಾತ್ರಗಳು ತುಂಬಾ ಪ್ರಾಮಿಸಿಂಗ್ ಆಗಿದೆ. ಗುಡ್ ಲಕ್, ಒಳ್ಳೆಯದಾಗಲಿ. ಮೊದಲನೇ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಬಂದಿದ್ದೀರಿ, ಜಾಂಟಿ ಸನ್ ಆಫ್ ಜಯರಾಜ್ ಸಿನಿಮಾದ ಟೀಸರ್ ಲಾಂಚ್ ಮಾಡಿದ್ದೀವಿ. ಒಳ್ಳೆಯದಾಗಲಿ, ಎಲ್ಲ ಕಡೆ ತಲುಪಲಿ, ಸಿನಿಮಾಗೆ ಹೆಸರಾಗಲಿ, ಹಾಡು ಬರೆದಿರೋರಲ್ಲಿ ಚೆನ್ನಾಗಿ ಬರ್ತಿದ್ದೀರಿ. ಗುಡ್ ಲಕ್, ಒಳ್ಳೆಯದಾಗಲಿ. ವಿನೋದ್, ನಿನ್ನೆ ಮಾತಾಡಿದ್ವಿ, ಸಿಗ್ತೀವಿ ಗೊತ್ತೇ ಇಲ್ಲ. ವಿನೋದ್ ಸಿನಿಮಾನು ಶುರು ಆಗ್ತಾ ಇದೆ. ನಾವೀಗ ಮಾದೇವ ಮುಗಿಸಿದ್ದೀವಿ, ರಿಲೀಸ್ ರೆಡಿ ಆಗ್ತದೆ. ಈ ಟೈಮಲ್ಲಿ ಸಿನಿಮಾಗಳಲ್ಲಿ ಒಂದು ಸಣ್ಣ ಸುಗ್ಗಿ ಶುರುವಾಗಿದೆ. ಆ ನಿಟ್ಟಲ್ಲಿ ಜಾಂಟಿಗೂ ಜನ ಚೆನ್ನಾಗಿ ಆಶೀರ್ವಾದ ಮಾಡಿ ಗೆಲ್ಲಿಸಲಿ ಅಂತ ಹಾರೈಸ್ತೀನಿ. ಗುಡ್ ಲಕ್. ಥ್ಯಾಂಕ್ ಯು. ಇಷ್ಟಪಡ್ತೀನಿ. ಅಂಡ್ ದ ಹೋಲ್ ಟೀಮ್ ನನ್ಗೆ ತುಂಬಾ ಇಷ್ಟ ಆಯಿತು. ಟೀಸರ್ ಬಹಳ ಪ್ರಾಮಿಸಿಂಗ್ ಆಗಿದೆ. ಅಜಿತ್ ಅವರೇ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಎಸ್ಪೆಷಲಿ ನಿಮ್ಮ ಮಾತುಗಳಲ್ಲಿ ನಾನೊಂದಿಷ್ಟು ನನಗೂ ಅದು ಆ ಫೀಲ್ ಬಂತು. ಬಿಕಾಸ್ ಯು ಸೆಡ್ ಅ ವರ್ಡ್ ಇಂಗ್ಲಿಷ್ ಅಲ್ಲಿ, ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಸ್ಟೆಪ್ ಇನ್ ಅ ಫಾದರ್ ಶೂಸ್ ಅಲ್ಲ. ಆ ಒಂದು ಶೂಸ್ ಸ್ಟೆಪ್ ಮಾಡೋದು ಬಹಳ ಈಸಿ, ಬಟ್ ನಡ್ಕೊಂಡು ಹೋಗೋದಿದೆ ಗೊತ್ತಾ, ಹಾದಿ ಇದೆ ಗೊತ್ತಾ, ಬಹಳ ಕಷ್ಟ. ಯಾಕಂದ್ರೆ ಆ ಒಂದು ತಂದೆ ಮಾಡಿರುವಂತ ಹೆಸರು ದೇವರನ್ನೂ ನಾವು ಮಾಡೋಕ್ಕಾಗಲ್ಲ, ಬಟ್ ಅವರೇ. ಬಟ್ ಅವರ ಹಾದಿಯಲ್ಲಿ ಮೇ ಬಿ ಅವರು ನಡೆದು ಬಂದಿದ್ದಂತ ಹಾದಿಯಲ್ಲಿ ನಾವು ನಡಿಬೇಕು ಅನ್ನೋದು, ಅದೊಂದು ನಾವು ಖಂಡಿತ ಮನಸ್ಸಲ್ಲಿ ಇಟ್ಕೊಂಡು ಅಷ್ಟೇ ಶ್ರದ್ಧೆ ಭಕ್ತಿಯಿಂದ ಕೆಲಸ ಮಾಡಿದ್ರೆ ಖಂಡಿತ ನಮ್ಮ ತಂದೆ ಆಗಲಿ ದೇವಸ್ಥಾನದಲ್ಲಿ ನಿಂತ್ಕೊಂಡು ಎಲ್ಲ ನಮ್ಮ ತಂದೆ ಯಾರು ಇದ್ದಾರೋ ಎಲ್ಲ ತಂದೆ ತಾಯಿ ಆಗಲಿ ತಂದೆ ಆಗಲಿ ಎಲ್ಲ ದೊಡ್ಡವರು ಹಿರಿಯರು ಗುರುಗಳು ಎಲ್ಲರೂ ಆಶೀರ್ವಾದ ಮಾಡ್ತಾರೆ. ಸೊ ಆ ಒಂದು ಕೆಲಸ ನೀವು ಮಾಡ್ತಿದ್ರೆ ನಮ್ಗೆ ತುಂಬಾ ಇಷ್ಟ ಆಯ್ತು, ಚೆನ್ನಾಗಿ ಕಾಣಿಸ್ತಿದ್ರೆ. ಎಸ್ಪೆಷಲಿ ಡೈಲಾಗ್ ವೆರಿ ನೈಸ್, ಬಹಳ ಚೆನ್ನಾಗಿ ಬರ್ದಿದ್ದೀರ. ಡೈಲಾಗ್ ಆನಂದ್ ಅವರೆಲ್ಲ ನಿಮ್ಮ ಡೈಲಾಗು ಫೀಲ್ಡ್ಗೆ ಹೊಸಬನೇ ಆಗಿರಬೇಕು ಗುರು ಅಂತಾರಲ್ಲ, ಆದ್ರೆ ತಟ್ಟಿರುವಂತ ಕೊಲ್ಮೆ ಬಹಳ ಹಳೆಯದು ಅಂತ. ಎಸ್ಪೆಷಲಿ ಬಿಕಾಸ್ ನಿಮ್ಮ ತಂದೆಯವ್ರ ಬಗ್ಗೆ ನಾನು ಆಗ್ಲೇ ಫಸ್ಟ್ ಬಂದಾಗ ಹೇಳಿದೆ, ಆ ಕೊಲ್ಮೆ ಸಾಮಾನ್ಯವಾದ ಒಂದು ಕೊಲ್ಮೆ ಅಲ್ಲ, ಇಟ್ ವಾಸ್ ಅ ವೆರಿ ಬಿಗ್ ನೇಮ್. ತುಂಬಾ ದೊಡ್ಡ ಎಕ್ಸ್ಪೆಕ್ಟೇಷನ್ ಇದೆ ನಿಮ್ಮ ತಂದೆಯವರ ಪಾತ್ರ ನೀವು ಮಾಡಿರೋದು. ನನಗೆ ಆಕ್ಚುಲಿ ಬಿಕಾಸ್ ನಾವು ಬಲರಾಮ ಮಾಡ್ತಿರೋದ್ರಿಂದ ನಾವು ಒಂದಿಷ್ಟು ಹೋಮ್ವರ್ಕ್ ಎಲ್ಲ ಮಾಡ್ಕೊಂಡ್ ಬಂದ್ವಿ. ಅದು ಒಂದ್ ಸ್ವಲ್ಪ ಅಂದ್ರೆ ಒರಿಜಿನಲ್ ಫೀಲ್ಡ್ ಅಲ್ಲ, ಒಂದ್ ಸ್ವಲ್ಪ ಕಾಲ್ಪನಿಕ ಒಂದು ಕತೆ ತಗೊಂಡಿದ್ವಿ. ಬಟ್ ರೆಫರೆನ್ಸ್ಗೆ ಅಂತ ಒಂದಿಷ್ಟು ನಾವು ನೋಡ್ತಾ 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 ಕೆಲವೆಲ್ಲ ನಮ್ಗೆ ವಾವ್ ಎಲಿಮೆಂಟ್ಸ್ ಪ್ರತಿಯೊಂದು ಸೀನಲ್ಲೂ, ಆಮೇಲೆ ಅವ್ರ ಮೇಲೆ ನಡೆದಿದ್ದಂತ ಅಟ್ಯಾಕ್ ಆಗ್ಲಿ, ಆಮೇಲೆ ಆನಂದ್ ಅವ್ರು ಹೇಳ್ತಿದ್ರು ಆ ಒಂದು ಎಪಿಸೋಡ್ ಒಂದು ಏನ್ ನಾವು ಲಾಲ್ಬಾಗ್ ನಾವು ಅವಾಗೆಲ್ಲ ಸ್ಕೂಲ್ ಐ ಥಿಂಕ್ ನಾವು ಸ್ಕೂಲಲ್ಲಿ ಇದ್ದಾಗ ನಾನು ಬರೀ ಅವ್ರ ಹೆಸರು ಕೇಳಿದ್ದೀನಿ. ಇವತ್ತು ನಾವು ಅವ್ರ ಬಗ್ಗೆ ನಾವು ಒಂದಿಷ್ಟು ವಿಡಿಯೋಸ್ ಅಲ್ಲಾಗ್ಲಿ ಅಥವಾ ಅವರು ಕೆಲವು ಫೋಟೋಸ್ ಕೆಲವರು ಹೇಳಿರುವಂತ ಮಾತುಗಳೆಲ್ಲ ಕೇಳಿದಾಗ ಮೈ ಜುಮ್ ಅನ್ಸುತ್ತೆ.
ಅಂಡ್ ವಾವ್. ಸೊ ಆ ಒಂದು ಪಾತ್ರ ನಾನು ಖುದ್ದಾಗಿ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ, ತಂದೆ ಪಾತ್ರದಲ್ಲಿ ಹೆಂಗ್ ಕಾಣಿಸ್ತೀರಾ ಅಂತ ಚೆನ್ನಾಗಿ ಮಾಡಿರ್ತೀರ ಅನ್ಸುತ್ತೆ. ಎಸ್ಪೆಷಲಿ ರೀ ರೆಕಾರ್ಡಿಂಗ್ ಅಂಡ್ ಮ್ಯೂಸಿಕ್ ಬಹಳ ಚೆನ್ನಾಗಿದೆ, ತುಂಬಾನೇ ಚೆನ್ನಾಗಿದೆ, ವೆರಿ ಪ್ರಾಮಿಸಿಂಗ್ ಆ ಒಂದು. ಬಿಕಾಸ್ ನನಗೆ ಟೆಕ್ನಿಕಲ್ ಬಹಳ ನನಗೆ ಒಂದು ಆಸಕ್ತಿ ಇದೆ. ಸೊ ಟೆಕ್ನಿಕಲ್ ವಿಷಯಗಳಲ್ಲಿ ಕೆಲವು ಏನ್ ಸ್ಟೆನ್ಸ್ ಯೂಸ್ ಮಾಡಿದ್ರೆ ಬಹಳಷ್ಟು ಕಮ್ಮಿ ಲೇಯರ್ಸ್ ಅಲ್ಲಿ ಇಷ್ಟು ಒಳ್ಳೆ ಮ್ಯೂಸಿಕ್ ಇದ್ ಮಾಡಿದ್ರೆ. ಕೆಲವು ಟೈಮ್ ಏನಾಗುತ್ತೆ ಅಂದ್ರೆ ಬಹಳ ಲೇಯರ್ಸ್ ತುಂಬಿಡ್ತಾರೆ, ಸೊ ಎಲ್ಲ ಕ್ಲಮ್ಸಿ ಆಗ್ಬಿಡುತ್ತೆ. ಸೊ ಇದು ತುಂಬಾ ಆಡಿಯೋಬಲ್ ಆಗಿ ತುಂಬಾ ಚೆನ್ನಾಗಿದೆ, ವೆರಿ ನೈಸ್. ಅಂಡ್ ಎಸ್ಪೆಷಲಿ ಆನಂದ್ ರಾಜ್ ಅವರು ಚೆನ್ನಾಗಿ ಮಾಡಿದ್ದಾರೆ. DOP ಅಂಡ್ ಪ್ರೊಡ್ಯೂಸರ್ ಅವರು ಅವ್ರಿಗೆ ಆಗಿದ್ದಂತ ಬಂಡವಾಳ ಎಲ್ಲ ವಾಪಸ್ ಬರಲಿ. ಅಂಡ್ ಅಫ್ಕೋರ್ಸ್ ಹೀರೋಯಿನ್ ಅಂಡ್ ತಂಗಿ ಆಗಿ ನನ್ನ ಜೊತೆ ಆಕ್ಟ್ ಮಾಡಬೇಕು ಅಂದ್ರು. ಖಂಡಿತ ತಂಗಿ, ಬಿಕಾಸ್ ಕಾವ್ಯ ಅವರು ನನ್ನ ರಾಕಿ ಸಿಸ್ಟರ್, ಖಂಡಿತ ನೀವು ನನ್ನ ತಂಗಿನೇ. ಅಂಡ್ ನಿವಿಷ್ಕಾ ಅವರು ಕರೆಕ್ಟ್, ನಿವಿಷ್ಕಾ ಅಲ್ಲ ಅದೇ ಪ್ರಾಕ್ಟೀಸ್ ಮಾಡ್ಕೊಂಡು ಮುಂದ್ಬಿಟ್ಟೆ ಬೈತಾರಲ್ಲ ಅಂದ್ರೆ. ನಿವಿಷ್ಕಾ ಅವರೇ ಅಂಡ್ ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಾ ಇದ್ದಾರೆ. ಅಂಡ್ ನೈಸ್, ಆಲ್ ದಿ ಬೆಸ್ಟ್ ಯುವರ್ ಕರಿಯರ್. ಅಂಡ್ ನಮ್ಮ ನವರಸನ್ ಅವರು, ಈಗಿನ ಮೀಡಿಯಾ ನವರಸನ್ ಅವರು ಇಲ್ಲಿ ನಾನು ಬರೋದಕ್ಕೆ ಅವರೇ ಕಾರಣ. ನೆನ್ನೆ ಕಾಲ್ ಮಾಡೋರು ಯಾವ್ದೋ ಬೇರೆ ಒಂದು ಫಂಕ್ಷನ್ ಇತ್ತು, ಅದನ್ನ ನಾವು ಪ್ರೀಪೋನ್ ಮಾಡ್ಕೊಂಡು ಆಮೇಲೆ ಇಲ್ಲಿ ಬರ್ಬೇಕಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಇದು ನನ್ಗೆ ಹೊಸದಲ್ಲ ಈ ಜಾಗ, ಇದು ನಮ್ಮ ಮನೆ ತರ ನಿಜ, ಅಷ್ಟೊಂದು ಪ್ರೀತಿ ಕೊಡ್ತಿದ್ದಾರೆ. ಅಂಡ್ ಅಫ್ಕೋರ್ಸ್ ನಮ್ಮ ನವರಸನ್ ಸಾಹೇಬರು ಈ ಒಂದು ಜಾಗ, ಈ ತರದ ಒಂದು ಜಾಗ ಪ್ರತಿ ಸಲನೂ ಹೇಳ್ತೀನಿ, ಹೊಸಬರಿಗಾಗ್ಲಿ ಹಳಬರಿಗಾಗ್ಲಿ ಈ ಒಂದು ಜಾಗ ತುಂಬಾನೇ ನಮ್ಮ ಸಿನಿಮಾದವ್ರಿಗಂತೂ ತುಂಬಾನೇ ಯೂಸ್ಫುಲ್ ಇದು. ಅಂಡ್ ನನಗೆ ಎಸ್ಪೆಷಲಿ ಸೌಂಡ್ ನೀವು ಆಕ್ಚುಲಿ ಆಯ್ಕೆ ಮಾಡ್ಕೊಂಡಿದ್ದು ಒಳ್ಳೆ ಜಾಗ. ಬಿಕಾಸ್ ಆಕ್ಷನ್ ಸಿನಿಮಾಸ್ಗಳಿಗೆ ಹೇಳಿ ಮಾಡಿದಂತ ಜಾಗ ಇದು. ಬೀಟ್ ಕ್ವಾಲಿಟಿ ಆಫ್ ದಿ ಸ್ಕ್ರೀನ್ ಅಂಡ್ ದಿ ಆಡಿಯೋ ತುಂಬಾನೇ ಚೆನ್ನಾಗಿದೆ. ನಿಮ್ ಹೋಲ್ ಟೀಮು ಎಲ್ರಿಗೂ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಎಲ್ರಿಗೂ ಎಲ್ಲ ಆರ್ಟಿಸ್ಟ್ಗೂ ಒಳ್ಳೇದಾಗ್ಲಿ, ಈ ಸಿನಿಮಾ ಆದಷ್ಟು ಬೇಗ ಬರಲಿ. ಅಂಡ್ ನಮ್ಮ ಕಿಟ್ಟಪ್ಪ ಅವರು ಹೇಳಿದಾಗೆ ಅಫ್ಕೋರ್ಸ್ ಮಾದೇವ ಮುಗಿಸಿದೀವಿ. ಮಾದೇವ ಅದ್ಭುತವಾದ ಒಂದು ಸಿನಿಮಾ ಬಂದಿದೆ. ಅಂಡ್ ನಿನ್ನೆ ಅಷ್ಟೇ ಮಾತಾಡ್ತಿದ್ವಿ, ಸ್ವಲ್ಪ ಟೆಕ್ನಿಕಲ್ ಸ್ವಲ್ಪ ನನಗೆ ಒಂಚೂರು ಆಸಕ್ತಿ ಜಾಸ್ತಿ ಇದೆ. ಸೊ ಹಾಗಾಗಿ ನಾನು ಟೆಕ್ನಿಕಲ್ ಬಗ್ಗೆ ಎಲ್ಲ ಹೇಳ್ತಿದ್ದೆ, ಹೆಂಗ್ ಬಂದಿದೆ ಸಿನಿಮಾ ಅಂತೇಳಿ. ಖಂಡಿತ ಆ ಸಿನಿಮಾನು ಒಂದು ಮೈಗಲ್ ಆಗುತ್ತೆ ನನ್ನ ಒಂದು ಕರಿಯರ್ ಅಲ್ಲಿ. ಅಂಡ್ ಇವರು ಬ್ಯೂಟಿಫುಲ್ ಆಗಿ ಆಕ್ಟ್ ಮಾಡಿದ್ದಾರೆ. ನನ್ನ ಸಿನಿಮಾದ ಅವ್ರಿಗೆ ಪ್ರಮೋಷನ್ ಮಾಡ್ಕೊಂಡ್ಬಿಟ್ಟೆ. ಸೊ ಇವರು ಕಿಟ್ಟಪ್ಪ ಅವರು ಬಂದಿದ್ದಕ್ಕೆ ತುಂಬಾ ಖುಷಿ ಆಯ್ತು. ಅಂಡ್ ಮುಂದೆ ಬಲರಾಮದಲ್ಲಿ ಮೋಸ್ಟ್ ಪ್ರಾಬಬ್ಲಿ ನಮ್ಮ ಪ್ರೊಡ್ಯೂಸರ್ ಆಗಲಿ ಡೈರೆಕ್ಟರ್ ಆಗಲಿ ಚೈತನ್ಯ ಅವರು. ಸೊ ಖಂಡಿತ ಎಲ್ಲರೂ ಒಪ್ಕೊಂಡ್ರೆ ನೀವು ಡೇಟ್ ಕೊಟ್ಟು ಮಾಡ್ತೀವಿ. ಅಂಡ್ ಅಫ್ಕೋರ್ಸ್ ಎಲ್ಲ ನನ್ನ ಮಾಧ್ಯಮ ಮಿತ್ರರು ಎಲ್ಲರಿಗೂ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಅನುಷ್ ಅವರೇ, ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಇಬ್ಬರಿಗೆ ಬನ್ನಿ, ಹಂಗೆ ಇಟ್ಕೊಳ್ಳಿ, ಹಂಗೆ ಇಟ್ಟು. ಹಲೋ ಹೀರೋಯಿನ್ ಹೋಗಮ್ಮ, ಹಂಗೆ ಇಟ್ಕೊಳ್ಳಿ. ಬಿಡಿ 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 ಬಿಡಿ. ಇಲ್ಲ ಸರ್, ಸರ್ ವಿನೋದ್ ಸರ್ ಸ್ವಲ್ಪ ಕ್ಲೋಸ್ ಸರ್, ಇನ್ನೂ ಕ್ಲೋಸ್ ಆಗಿ ಸರ್. ಡೈರೆಕ್ಟರ್ ಬನ್ನಿ ಸರ್, ಬನ್ನಿ ಸರ್, ನೆಕ್ಸ್ಟ್ ಪ್ರೊಡ್ಯೂಸರ್ ಕಿಟ್ಟಿ ಆಶೀರ್ವಾದ ಇದೆ. ಕಿಟ್ಟಿ ಇದ್ದೇ ಇರುತ್ತೆ, ಹಂಗೆ ಆಗ್ಬಿಟ್ರೆ ಬಿಡಲ್ಲ.